Please turn your Bible to book of Ephesians, second chapter. We'll read verse 8. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ಎಫೆಸದವರ ಬರೆದ ಪುಸ್ತಕ 2ನೇ ಅಧ್ಯಾಯ 8ನೇ ವಚನಕ್ಕೆ ತಿಳಿಸಿ. The epistle of Ephesians, second chapter, verse 8. ಎಫೆಸದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. For by grace are you saved through faith, and that not of yourself. It is gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದುದಲ್ಲ, ಅದು ದೇವರ ದಾನವೇ. Hallelujah. Hallelujah. Say in English, by grace, I am saved, through faith. ನಾನು ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ. How we are saved? ಹೇಗೆ ನಾವು ರಕ್ಷಣೆ ಹೊಂದಿದ್ದೇವೆ? By grace. ಕೃಪೆಯಿಂದಲೇ. Hallelujah. Not of our good works. ನಮ್ಮ ಒಳ್ಳೆ ಕಾರ್ಯಗಳಿಂದಲ್ಲ. Grace provided. ಕೃಪೆಯು ಒದಗಿಸಿದ್ದು. By faith we possessed it. ನಂಬಿಕೆಯ ಮೂಲಕ ಅದನ್ನು ಸ್ವಾಧೀನ ಮಾಡಿಕೊಂಡಿದ್ದೇವೆ. And today everything in our life will happen same way. ಈಗ ಕೂಡ ನಮ್ಮ ಜೀವನದಲ್ಲಿ ಆಗಬೇಕು ಎಲ್ಲಾ ಕಾರ್ಯಗಳು ಇದೇ ರೀತಿಯಾಗಿ ಆಗ್ತದೆ. Grace provides, by faith we have to take. ಕೃಪೆ ಒದಗಿಸಿಕೊಡುತ್ತದೆ, ನಂಬಿಕೆ ಮೂಲಕ ನಾವು ಅದನ್ನು ಹೊಂದಿಕೊಳ್ಳಬೇಕು. How to have victory over sin? ಪಾಪದ ಮೇಲೆ ಹೇಗೆ ಜಯ ಹೊಂದುವುದು? We all have a temptation. ನಮಗೆಲ್ಲರಿಗೂ ಶೋಧನೆಗಳುಂಟು. How to live a holy life? ಹೇಗೆ ಪವಿತ್ರವಾದಂತ ಜೀವಿತ ಜೀವಿಸುವುದು? Grace provides. ಕೃಪೆ ಒದಗಿಸುತ್ತದೆ. By faith we have to take it. ನಂಬಿಕೆ ಮೂಲಕ ಅದನ್ನು ತೆಗೆದುಕೊಳ್ಳಬೇಕು. What grace provides ಕೃಪೆ ಏನು ಒದಗಿಸಿಕೊಡುತ್ತದೆ? means what Jesus Christ has done on the cross for my sin, for your sin. ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ ನಿಮ್ಮ ಪಾಪಕ್ಕಾಗಿ ಶಿಲುಬೆ ಮೇಲೆ ಏನನ್ನು ಮಾಡಿದನು? Hallelujah. He carried our sins. ಆತನು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು. We are crucified with him. ನಾವು ಆತನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟಿದ್ದೇವೆ. My sin nature is crucified. ನಮ್ಮ ಪಾಪದ ಸ್ವಭಾವವು ಕ್ರೂಜಿಗೆ His ಹಾಕಲ್ಪಟ್ಟಿದೆ. nature has come. ಆತನ ಸ್ವಭಾವ ನಮ್ಮಲ್ಲಿ ಬಂದಿದೆ. We believe that. ನಾವು ಅದನ್ನು ನಂಬುತ್ತೇವೆ. When we believe that, it is easy to live a holy life. ಯಾವಾಗ ನಾವು ಇದನ್ನು ನಂಬುತ್ತೇವೋ ಪವಿತ್ರವಾದಂತ ಜೀವಿತ ಜೀವಿಸುವುದು ಬಹಳ ಸುಲಭ. That is why Paul says, ಅದಕ್ಕಾಗಿ ಪೌಲನು ಹೇಳ್ತಾನೆ, I will read the scripture one more time, Romans 6:11. ರೋಮದವರ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ. Likewise reckon ye also yourself to be dead indeed unto sin, but alive unto God through Jesus Christ our Lord. Verse 11, no? Romans 6:11. ರೋಮದವರ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಅದೇ ಪ್ರಕಾರ ನೀವು ಸಹ ಪಾಪದ ಪಾಲಿಗೆ ನಿಜವಾಗಿ ಸತ್ತವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. Shall we tell in Kannada? ನನಗೆ ಕನ್ನಡದಲ್ಲಿ ಅದೇ ಪ್ರಕಾರ ನೀವು ಸಹ ಪಾಪದ ಪಾಲಿಗೆ ನಿಜವಾಗಿ ಸತ್ತವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಎಂದು ಎನ್ನಿಸಿಕೊಳ್ಳಿರಿ means what? ಎಂದು ಎಣಿಸಿಕೊಳ್ಳಿರಿ ಅಂದ್ರೆ ಅರ್ಥ ಏನು? Means what? ಅರ್ಥ ಏನು? Once upon a time he preached, I have forgotten. ಒಂದಾಒಂದು ಕಾಲದಲ್ಲಿ ಅದು ಪ್ರಸಂಗ ಮಾಡಿದ್ರೆ ನನಗೀಗ ಮರ್ತೋಯ್ತು. No. ಎನ್ನಿಸಿಕೊಳ್ಳಿರಿ means you should think about it. ಎಣಿಸಿಕೊಳ್ಳಿರಿ, ಆಗಾಗ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ You have to ಇರ್ಬೇಕು. keep thinking. ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ಬೇಕು. Romans 6th chapter has three things. ರೋಮದವರ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 3 ಸಂಗತಿಗಳಿವೆ. You should know the truth. ಒಂದು, ನೀವು ನಿಜ ಸಂಗತಿಗಳು ಅರ್ಥ ತಿಳಿದುಕೊಳ್ಳಬೇಕು. Think about the truth. ಆ ಸತ್ಯದ ಕುರಿತಾಗಿ ಯೋಚನೆ ಮಾಡಬೇಕು. And you should act on the truth. ಆ ಸತ್ಯದ ಮೇಲೆ ನೀವು ಕಾರ್ಯ ಮಾಡಬೇಕು. Many times we don't think. ಅನೇಕ ಬಾರಿ ನಾವು ಅದರ ಬಗ್ಗೆ ಯೋಚನೆ ಮಾಡುವುದಿಲ್ಲ. Shall we tell the scripture one more time? ಇನ್ನೊಂದು ಸಾರಿ ವಚನವನ್ನು ಹೇಳೋಣ. ಅದೇ ಪ್ರಕಾರ ನೀವು ಸಹ ಪಾಪದ ಪಾಲಿಗೆ ನಿಜವಾಗಿ ಸತ್ತವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಹಲೋ, ನಿಜವಾಗಿ ಸತ್ತೀರಾ ಇಲ್ಲ ಸುಮ್ಮನೆ? ನಿಜವಾಗಿ ಮೀನ್ಸ್ ಟ್ರೂಲಿ ಯು ಹ್ಯಾವ್ ಡೈಡ್ ಮೀನ್ಸ್ ಯುವರ್ ನೇಚರ್ ಇಸ್ ಗಾನ್ ನೌ. ನಿಜವಾಗಿ ಸತ್ತವರು ಅಂದ್ರೆ ನಿಮ್ಮ ಪಾಪದ ಸ್ವಭಾವ ಹೋಗಿದೆ.
It means when the temptation comes, you are like a dead body. ಯಾವಾಗ ಶೋಧನೆಗಳು ಬರ್ತದೆ ನೀವು ಆ ಶೋಧನೆಗೆ ಒಂದು ಸತ್ತ ದೇಹದ ಹಾಗೆ If you think like that, ಹಾಗೆ ನೀವು ಯೋಚನೆ ಮಾಡಿದ್ರೆ this you have not done anything for this. ಇದಕ್ಕಾಗಿ ನೀವು ಏನು ಮಾಡಲಿಲ್ಲ. I have not done anything, sir. ನಾನು ಕೂಡ ಇದಕ್ಕಾಗಿ ಏನು ಮಾಡಲಿಲ್ಲ. Grace provided it. ಕೃಪೆ ಅದನ್ನು ಒದಗಿಸಿಕೊಟ್ಟಿದೆ. Grace removed our sin nature. ಕೃಪೆ ನಮ್ಮ ಪಾಪದ ಸ್ವಭಾವ ತೆಗೆದು ಹಾಕಿದೆ. Grace crucified our old man. ಕೃಪೆ ನಮ್ಮ ಹಳೆ ಮನುಷ್ಯನನ್ನು ಕ್ರೂಜಿಗೆ ಹಾಕಿದೆ. This is a truth. ಇದೇ ಸತ್ಯ. When you think like that, ಈ ರೀತಿಯಾಗಿ ಯೋಚನೆ ಮಾಡಿದ್ರೆ then you will have, it will be easy for you to exercise self control. ಹೀಗೆ ನೀವು ಯೋಚನೆ ಮಾಡುವಾಗ ಸ್ವನಿಯಂತ್ರಣವನ್ನು ಅಭ್ಯಾಸ ಮಾಡುವುದು ಬಹಳ ಸುಲಭ. Very easy it is. ತುಂಬಾ ಸುಲಭ. Because when the temptation comes, you will tell, I am already dead. ಯಾವಾಗ ಶೋಧನೆಗಳು ಬರ್ತದೆ ನೀವು ಅನಿಸ್ಕೊಳ್ತೀರಿ ಇದಕ್ಕೆ ನಾನು ಈಗಾಗಲೇ ಸತ್ತು ಹೋಗಿದ್ದೇನೆ. Hallelujah. Again I am repeating it. This I took more than 1 year on this verse, Romans 6:11. ಈ ವಚನದ ಮೇಲೆ ನಾನು 1 ವರ್ಷ ಹೆಚ್ಚಾಗಿ ಬೋಧನೆ ಮಾಡಿದ್ದೀನಿ. It is available. You keep listening, keep listening, keep listening. ಇದು ಯೂಟ್ಯೂಬ್ ಅಲ್ಲಿ ನಿಮಗೆ ಇದೆ, ನೀವು ಅದನ್ನು ಪದೇ 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 ಕೇಳ್ತಾ ಇದ್ದೀರಿ. Are you dead to sin? ನೀವು ಪಾಪಕ್ಕಾಗಿ ಸತ್ತವರಾಗಿದ್ದೀರಾ? Really? ನಿಜವಾಗಿ? Really? ನಿಜವಾಗ್ಲಾ? I want to reply. ನಿಜವಾಗಿನ ಕನ್ನಡದಲ್ಲಿ ರಿಪ್ಲೈ ಬೇಕು ನನಗೆ. ನಿಜವಾಗಿ ನೀವು ಪಾಪದ ಪಾಲಿಗೆ ಸತ್ತಿದ್ದೀರಾ? This you should not forget. ಇದನ್ನು ನೀವು ಮರಿಬಾರದು. Never forget it. ಎಂದಿಗೂ ಮರಿಬಾರದು. If anybody come and says you should die, what you will do? ಯಾರಾದರೂ ಬಂದು ನೀವು ಸಾಯಬೇಕು ಎಂಬುದಾಗಿ ಹೇಳಿದ್ರೆ ನೀವೇನು ಮಾಡ್ತೀರಿ? ಸಾಯಬೇಕಾ ಸತ್ತೀವ? ನಾವು ಸಾಯಬೇಕಾ ನಾವು ಸತ್ತಿದೀವ? ಜೋರಾಗಿ. Because very few people will tell this truth. ಕೆಲವು ಜನ ಮಾತ್ರ ಈ ಸತ್ಯವನ್ನು ಹೇಳ್ತಾರೆ. Very few people will talk about Romans 6:11. ಬಹಳ ಕಡಿಮೆ ಜನ ರೋಮ 8:6 ಬೈತಾರೆ. Everybody will tell you should die, you should die, you should die. ಬಹಳ ಮಂದಿ ಹೇಳ್ತಾರೆ ನೀನು ಸಾಯಬೇಕು, ನೀನು ಸಾಯಬೇಕು, ನೀನು ಸಾಯಬೇಕು. No, we should not die. ನಾವು ಸಾಯಬಾರದು. He died. ಆತನು ಸತ್ತ. When he died, my old man died. ಆತನು ಸತ್ತಾಗ ನನ್ನ ಹಳೆ ಮನುಷ್ಯ ಕೂಡ I believe what grace provided for my holiness. ನಾನು ನನ್ನ ಪವಿತ್ರತೆಗೋಸ್ಕರ ಕೃಪೆ ಏನು ಒದಗಿಸಿಕೊಟ್ಟಿದೆ ಅದನ್ನು ನಂಬುತ್ತೇನೆ. What I believe, I act on it. ನಾನು ಏನನ್ನು ನಂಬುತ್ತೇನೆ ಅದರ ಮೇಲೆ ನಾನು ಕಾರ್ಯ ಮಾಡ್ತೇನೆ. That is my faith. ಅದೇ ನನ್ನ ನಂಬಿಕೆ. Hallelujah. So how to live a holy life? ಹೇಗೆ ನಾವು ಪವಿತ್ರ ಜೀವಿತ ಜೀವಿಸುವುದು? I believe what grace has provided. ನಾನು ಕೃಪೆ ಏನು ಒದಗಿಸಿದ್ದೇನೆ ಅದು ನಂಬುತ್ತೇನೆ. And I stand on the truth. ನಾನು ಆ ಸತ್ಯದ ಮೇಲೆ ನಿಂತುಕೊಳ್ಳುತ್ತೇನೆ. So when the temptation comes, ಶೋಧನೆಗಳು ಬರ್ತದೆ, I speak what Christ has done on the cross for me. ಕ್ರಿಸ್ತನು ಶಿಲುಬೆ ಮೇಲೆ ಏನನ್ನು ಮಾಡಿದನು ಅದನ್ನೇ ನಾನು ಮಾತಾಡ್ತೇನೆ. I say with my mouth, I am free from sin. ನಾನು ನನ್ನ ಬಾಯಿಂದ ಹೇಳ್ತೇನೆ ನಾನು ಪಾಪದಿಂದ ನಾನು ಬಿಡುಗಡೆ I ಹೊಂದಿದ್ದೇನೆ. am dead to sin. ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ. Hallelujah. Am I clear? ನಾನು ಸ್ಪಷ್ಟವಾಗಿದ್ದೀನಾ? Yes, no, yes, no. ಹೌದಾ ಇಲ್ಲ ಹೌದಾ? Are you here? Then same principle applies to your health, same principle applies to your wealth, everything it applies. We should identify how grace has provided. ನಿಮ್ಮ ಸ್ವಸ್ಥತೆಗೋಸ್ಕರ ಮತ್ತೆ ನಿಮ್ಮ ಅಭಿವೃದ್ಧಿಗೋಸ್ಕರ ಇದೇ ನಿಯಮವು ಅಳವಡಿಸುತ್ತದೆ. ಕೃಪೆಯು ಏನನ್ನು ಒದಗಿಸಿಕೊಟ್ಟಿದೆ ಎಂಬುದಾಗಿ ನೀವು ತಿಳ್ಕೋಬೇಕು. Grace provided. ಕೃಪೆ ಒದಗಿಸಿಕೊಟ್ಟಿದೆ. By faith we have to take. ನಂಬಿಕೆ ಮೂಲಕ ಅದನ್ನು ತೆಗೆದುಕೊಳ್ಳಬೇಕು. Faith needs action. ನಂಬಿಕೆಗೆ ಕಾರ್ಯ ಬೇಕು. Tell your neighbor, ನಂಬಿಕೆಗೆ ಕಾರ್ಯ ಬೇಕು. ಪಕ್ಕದವರಿಗೆ ನಂಬಿಕೆಗೆ ಕಾರ್ಯ ಬೇಕು. Many times this action we make it as a law. ಅನೇಕ ಬಾರಿ ಈ ಕಾರ್ಯವು ಒಂದು ನಿಯಮವಾಗಿ ಧರ್ಮಶಾಸ್ತ್ರ ಮಾಡ್ಕೊಳ್ತೇವೆ. We make it as a rules and regulation. ಅದು ಒಂದು ನಿಯಮವಾಗಿ ಮಾಡ್ಕೊಳ್ತೇವೆ. No. What grace has provided, by faith we believe it, we take it. For that we have to act. ಕೃಪೆ ಏನು ಒದಗಿಸಿಕೊಟ್ಟಿದೆ ನಂಬಿಕೆ ಮೂಲಕ ನಾವು ತೆಗೆದುಕೊಳ್ತೇವೆ. ಆ ನಂಬಿಕೆ ಮೇಲೆ ನಾವು ಕಾರ್ಯ ಮಾಡಬೇಕು. And one of the scripture, the most wrongly interpreted scripture in the Bible is ತುಂಬಾ ತಪ್ಪಾಗಿ ಅರ್ಥ ಮಾಡಿಕೊಂಡಂತ ವಚನ ಯಾವುದಂದ್ರೆ Luke 6th chapter, ಲೂಕನ ಬರೆದ ಸುವಾರ್ತೆ verse 6ನೇ ಅಧ್ಯಾಯ 22. 22ನೇ ವಚನ. ಲೂಕ 6:22. Totally interpreted upside down, I should tell, wrongly interpreted. ಇದು ಬಹಳ ತಪ್ಪಾಗಿ ವಚನವನ್ನು ಅರ್ಥೈಸಿಕೊಂಡಿದ್ದಾರೆ. Luke 6:22. ಲೂಕ 6:22. Is it 22 or?
Yeah, can you read? ಮನುಷ್ಯ ಕುಮಾರನ ನಿಮಿತ್ತ Sorry. I don't know where I missed it. Where is give and it shall be given unto you? 30? 38. Yeah, sorry. 6:38. ಲೂಕ 6:38. Give and it shall be given unto you, good measure, pressed down and shaken together, running over, men shall give unto your bosom. For with the same measure that you meet, withal it shall be measured to you again. ಕೊಡಿರಿ, ಆಗ ನಿಮಗೂ ಕೊಡಲ್ಪಡುವುದು. ಒಳ್ಳೆ ಅಳತೆ ಒತ್ತಿ ಅಲ್ಲಾಡಿಸಿ ಹೊರಗೆ ಚೆಲ್ಲುವಂತೆ ಮನುಷ್ಯರು ನಿಮ್ಮ ಉಡಿಲಿನಲ್ಲಿ ಹಾಕುವರು. ಯಾಕೆಂದರೆ ನೀವು ಅಳೆಯುವ ಅಳತೆಯಿಂದಲೂ ನಿಮಗೂ ತಿರುಗಿ ಅಳೆಯಲ್ಪಡುವುದು. Okay. How many of you know this scripture? ಎಷ್ಟು ಜನರಿಗೆ ವಚನ ಗೊತ್ತುಂಟು? For what we use this scripture? ಯಾಕಾಗಿ ವಚನವನ್ನು ಪ್ರಯೋಗಿಸ್ತೇವೆ? Offering. ಕಾಣಿಕೆಗಾಗಿ. But if you read that, you go home and read 6th chapter 10 times, okay? ಮನೆಗೆ ಹೋಗಿ 6ನೇ ಅಧ್ಯಾಯ 10 ಸಲ ಓದಿ. ಎಷ್ಟು ಸಾರಿ ಓದಬೇಕು? ಎಷ್ಟು ಸಲ ಓದಬೇಕು? It has nothing to do with giving money. ಕೊಡುವುದರ ವಿಷಯವಾಗಿ ಅದು ಈ ವಚನ ಅಳವಡಿಸುವುದಿಲ್ಲ. It has nothing to do with money. It has nothing to do with offering. ಕಾಣಿಕೆಯಿಂದ ಈ ವಚನಕ್ಕೂ ಏನು ಸಂಬಂಧನೇ ಇಲ್ಲ. Say in Kannada, that is very important. What is it? ಕಾಣಿಕೆಗೂ ಮತ್ತೆ ವಚನಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಾಣಿಕೆಗೂ ಈ ವಚನಕ್ಕೂ ಯಾವ ಸಂಬಂಧ ಇಲ್ಲ. That one part of the scripture is similar to what Paul says in 2 Corinthians 8th chapter. ಈ ವಚನದ ಒಂದು ಭಾಗ ಪೌಲನು 2 Corinthians. 2ನೇ ಕೊರಿಂಥರು ಹೇಳುವಂತಕ್ಕೆ ಸ್ವಲ್ಪ ಹೋಲಿಕೆ ಆಗ್ತದೆ. Little similar. ಸ್ವಲ್ಪ ಹೋಲಿಕೆ ಆಗ್ತದೆ. This scripture is not about money. ಈ ವಚನವು ಹಣದ ಕುರಿತಾಗಿ ಅಲ್ಲ. This scripture is, if you judge somebody, somebody will judge you back. ನೀವು ಇನ್ನೊಬ್ಬರಿಗೆ ನ್ಯಾಯ ತೀರಿಸಿದ್ರೆ ಅದು ಅವರು ನಿಮಗೆ ತಿರುಗಿ ನ್ಯಾಯ ತೀರಿಸ್ತಾರೆ. If you find fault with somebody, somebody will find fault with you. ನೀವು ಬೇರೆಯವರಲ್ಲಿ ತಪ್ಪನ್ನು ಹುಡುಕಿದರೆ ಬೇರೆಯವರು ನಿಮ್ಮ ಮೇಲೆ ತಪ್ಪನ್ನು How they will find a fault? ಹೇಗೆ ಅವರು ತಪ್ಪು ಹುಡುಕ್ತಾರೆ? Good measure, pressed down, shaken together. ಒಳ್ಳೆ ಅಳತೆ ಒತ್ತಿ ಒಲ್ಲಾಡಿಸಿ They will more, if you read Message Bible, it says, you say something about somebody, it will come back, it will boomerang, it will come back to you. ಇನ್ನೊಂದು ತಜುವೆ ಹೇಳ್ತದೆ, ನೀವು ಯಾರದ ಬಗ್ಗೆ ಮಾತಾಡಿದ್ರೆ ಎಲ್ಲ ಹೋಗಿ ತಿರುಗಿ ನಿಮ್ಮ ಕಡೆಗೆ ಬರ್ತದೆ. Hallelujah. You are looking as if I am committing a mistake today. ನಾನೇ ಏನು ತಪ್ಪು ಮಾಡ್ತಾ Because from childhood, we thought this is offering. ನಾವು ಚಿಕ್ಕವರಿಂದ ಏನು ತಿಳ್ಕೊಂಡು ಈ ವಚನ ಕಾಣಿಕೆ ಕುರಿತಾಗಿ And every envelope it will be there. ಎಲ್ಲ ಎನ್ವಲಪ್ ಅಲ್ಲಿ ಇದು ಇರ್ತದೆ. Even first when we printed this scripture. ಮೊದಲು ನಾವು ಪ್ರಿಂಟ್ ಮಾಡುವಾಗ ಕೂಡ ಈ ವಚನವನ್ನು ಹಾಕಿದ್ವಿ. Why we printed this? Somebody printed the scripture. ಯಾಕಂದ್ರೆ ಯಾರು ಹಾಕಿದ್ರು ನಾವು ಕೂಡ ಹಾಕಿದ್ವಿ. Hallelujah. So when you read the scripture, what we feel is, if we give only, God will give. Otherwise, God will not give. ಈ ವಚನ ಓದಿದಾಗ ನಮ್ಗೆ ಏನು ಅರ್ಥ ಆಗ್ತದೆ? ನಾವು ಕೊಟ್ಟರೆ ಅಷ್ಟೇ ದೇವರು ನಮಗೆ ಕೊಡ್ತಾನೆ. Illana? ಇಲ್ಲಾಂದ್ರೆ ಇಲ್ಲ. God will not give. ಇಲ್ಲಾಂದ್ರೆ ದೇವರು ಕೊಡಲ್ಲ. So we have to give to God. ಅದಕ್ಕಾಗಿ ನಾವು ದೇವರಿಗೆ ಕೊಡಬೇಕು. Why we should give to God? ಯಾಕೆ ನಾವು ದೇವರಿಗೆ ಕೊಡಬೇಕು? Otherwise, He will not give back. ಇಲ್ಲಾಂದ್ರೆ ಆತ ತಿರುಗಿ ಕೊಡೋದಿಲ್ಲ. If you give only, He will bless. ನಾವು ಕೊಟ್ಟರೆ ಅಷ್ಟೇ ಆಶೀರ್ವದಿಸ್ತಾನೆ. So we have made, people that you should initiate your prosperity. ನಾವು ಹೇಗೆ ಮಾಡಿದ್ರೆ ಜನರಿಗೆ ಅಭಿವೃದ್ಧಿ ನೀವೇ ಪ್ರಾರಂಭ ಮಾಡಬೇಕು ಆ ರೀತಿಯಾಗಿ ಅವರಿಗೆ No. God loves you. ಇಲ್ಲ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. Hallelujah. God has blessed you. ದೇವರು ನಮ್ಮನ್ನು ಈಗಾಗಲೇ ಆಶೀರ್ವಾದ ಮಾಡಿದ್ದಾನೆ. Whether you believe or not, grace has already provided wealth for you. ನೀವು ನಂಬ್ತೀರಾ ಬಿಡ್ತೀರಾ ಇಲ್ಲ ಬಿಡಿ, ಇಲ್ಲ ದೇವರು ನಿಮ್ಮ ಅಭಿವೃದ್ಧಿಗಾಗಿ ಎಲ್ಲವನ್ನು ಕೃಪೆ ಒದಗಿಸಿಕೊಟ್ಟಿದ್ದಾನೆ. My Bible says, my Father has already blessed you with all the blessings. ಬೈಬಲ್ ಹೇಳ್ತದೆ, ನನ್ನ ತಂದೆಯು ನಿಮಗೆ ಸಕಲ ವಿಧವಾದ ಆಶೀರ್ವಾದಗಳಿಂದ Say in ಆಶೀರ್ವದಿಸಿದ್ದಾನೆ. English, my Father has already blessed me with all the blessings in Christ Jesus. ನನ್ನ ತಂದೆಯು ನನ್ನನ್ನು ಕ್ರಿಸ್ತನಲ್ಲಿ ಎಲ್ಲಾ ಆಶೀರ್ವಾದಗಳಿಂದ ಈಗಾಗಲೇ ಆಶೀರ್ವದಿಸಿದ್ದಾನೆ. Never think God will bless you only when you give. ಎಂದು ಯೋಚನೆ ಮಾಡಬೇಡ್ರಿ, ನಾವು ಕೊಟ್ಟಾಗ ಅಷ್ಟೇ ದೇವರು ನಮಗೆ ಆಶೀರ್ವಾದ God ಮಾಡ್ತಾನೆ. already blessed. ದೇವರು ಈಗಾಗಲೇ ನಮ್ಮನ್ನು ಆಶೀರ್ವದಿಸಿದ್ದಾನೆ. God gave us job. ದೇವರು ನಮಗೆ ಜಾಬ್ ಅನ್ನು ಕೊಟ್ಟಿದ್ದಾನೆ. God gave us a good health to work. ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾನೆ, ಕೆಲಸ God ಮಾಡೋದಕ್ಕೆ. gave us the wisdom. ದೇವರು ನಮಗೆ ಜ್ಞಾನವನ್ನು He ಕೊಟ್ಟಿದ್ದಾನೆ. gives everything. ಆತನು ಎಲ್ಲವನ್ನೂ ಕೊಡ್ತಾನೆ.
then why we should give? ಮತ್ತೆ ಯಾಕೆ ಆತನಿಗೆ ಕೊಡಬೇಕು? Our giving is faith in action. ನಮ್ಮ ಕೊಡುವುದು ನಮ್ಮ ನಂಬಿಕೆ ಕಾರ್ಯದಲ್ಲಿ. We believe God provided, ನಾವು ನಂಬ್ತೇವೆ ದೇವರು and ಒದಗಿಸಿಕೊಟ್ಟಿದ್ದಾನೆ. we honor Him. ಮತ್ತೆ ಆತನನ್ನು ಗೌರವಿಸ್ತೇವೆ. Let me tell you one example. ಒಂದು ಉದಾಹರಣೆ ಹೇಳ್ತೇನೆ. This example I'll repeat it till I complete this teaching. Okay? ಈ ಉದಾಹರಣೆಯನ್ನು ಈ ಟೀಚಿಂಗ್ ಮುಗಿಸುವವರೆಗೆ ಹೇಳ್ತೇನೆ ನಾನು. You should remember it. ಇದು ನೀನು ನೆನಪಿನ- Already I shared once. ಈಗಾಗಲೇ ಒಂದ್ಸಲ ಹೇಳಿದ್ದೇನೆ. One man was walking in desert. ಒಬ್ಬ ಮನುಷ್ಯನು ಮರುಭೂಮಿಯಲ್ಲಿ ನಡೀತಾ ಇದ್ದ. Walking. He becomes so thirsty. ಆತ ನಡೀತಾ ಆತನಿಗೆ ಬಾಯಾರಿಕೆ ಆಯ್ತು. If he doesn't drink water now, he will die. ಈಗ ಆತ ನೀರು ಕೊಟ್ಟಿಲ್ಲ ಅಂದ್ರೆ ಆತ ಸಾಯ್ತಾನೆ. He came to that stage. ಆ ಪರಿಸ್ಥಿತಿಗೆ ಆತನು The water what he carried is over. ಆತನು ಏನ್ ನೀರು ತಗೊಂಡಿದ್ದ ಅದು ಖಾಲಿ ಆಯ್ತು. Walked so much. ಆತ ತುಂಬಾ ನಡೆದ. At last he found one borewell. ಮತ್ತೆ ಕೊನೆಯಲ್ಲಿ ಒಂದು ಬೋರ್ವೆಲ್ ಸಿಕ್ಕಿತ್ತು. You know borewell, hand pump? ಬೋರ್ವೆಲ್ ಗೊತ್ತಾ ನಿಮ್ಗೆ? Hand pump, okay. ಹ್ಯಾಂಡ್ ಪಂಪ್. If he pumps, water will come. ಅದನ್ನು ಪಂಪ್ ಮಾಡಿದ್ರೆ ಮಾತ್ರ ನೀರು ಬರ್ತದೆ. But there was one pot next to the borewell. ಆ ಬೋರ್ವೆಲ್ ಪಕ್ಕದಲ್ಲಿ ಒಂದು ಮಡಿಕೆ ಇತ್ತು. In that water was there. ಆ ಮಡಿಕೆಯಲ್ಲಿ ನೀರಿತ್ತು. And there is one board. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು. If you want water, pour this water which is in the pot, pour it in the borewell and pump. ನಿಮಗೆ ನೀರು ಬೇಕಾದ್ರೆ ಆ ಮಡಿಕೆಯಲ್ಲಿರುವಂತ ನೀರನ್ನು ಆ ಪಂಪ್ ಒಳಗೆ ಹಾಕಿ ಮತ್ತೆ ಪಂಪ್ ಮಾಡಿ. Then you will get more water. ನಂತರ ನಿಮಗೆ ತುಂಬಾ ನೀರು ಸಿಗುತ್ತೆ. How much ever you want you drink. ಎಷ್ಟು ಬೇಕೋ ಅಷ್ಟು ಕುಡಿರಿ. While going, fill the pot and keep. ತಿರುಗಿ ಹೋಗುವಾಗ ಆ ಮಡಿಕೆಯನ್ನು ತುಂಬಿಸಿಕೊಂಡು. So if another traveler comes, he can use it. ಯಾಕಂದ್ರೆ ಮತ್ತೊಬ್ಬ ಪ್ರಯಾಣಿಕ ಬಂದ್ರೆ ಆ ತರದನ್ನು ಉಪಯೋಗಿಸಬಹುದು. Hallelujah. Are you here? ನೀವಿದ್ದೀರಾ? Have you ever poured water and pumped? ಯಾವಾಗಾದ್ರೂ ನೀವು ಪಂಪ್ ಅಲ್ಲಿ ನೀರು ಹಾಕಿ ಪಂಪ್ ಮಾಡಿದ್ದೀರಾ? ಹ್ಯಾಂಡ್ ಪಂಪಿಂಗ್? ಪಂಪೇ ನೋಡಿಲ್ಲಲ್ಲ. Okay, no problem. Now this man has a choice. ಈಗ ಮನುಷ್ಯನಿಗೆ ಆಯ್ಕೆ ಉಂಟು. He should pour the water and pump, or he should drink the water. ಈಗ ಆತನು ಆ ಮಡಿಕೆ ನೀರನ್ನು ಪಂಪಿಗೆ ಹಾಕಿ ಪಂಪ್ ಮಾಡ್ಬೇಕಾ ಅಥವಾ ಮಡಿಕೆಯಿಂದ ನೀರನ್ನು ಕುಡಿಬೇಕಾ? He got a doubt. ಈಗ ಅವನಿಗೆ ಒಂದು ಸಂಶಯ ಬಂತು. If I pour the water, if the water doesn't come, ಈಗ ಮಡಿಕೆಯಲ್ಲಿರುವ ನೀರು ಪಂಪ್ ಅಲ್ಲಿ ಹಾಕಿದ್ರೆ ಪಂಪ್ ಮಾಡಿದಾಗ ನೀರು ಬರ್ತಿದ್ರೆ it is better I drink, at least I'll survive. I can walk another few kilometers. ಉತ್ತಮ ಏನಂದ್ರೆ ಮಡಿಕೆಯಲ್ಲಿ ನೀರನ್ನೇ ಕುಡಿದು ನಾನು ಸ್ವಲ್ಪ ಮತ್ತು ಪ್ರಯಾಣ ಮಾಡಬಹುದು. But if he has a knowledge about borewell, how it works, ಆತನಿಗೆ ಆ ಬೋರ್ವೆಲ್ ಹೇಗೆ ಕಾರ್ಯ ಮಾಡ್ತದೆ ಅಂತ ಗೊತ್ತಿದ್ರೆ what he will do first? ಆತನು ಏನು ಮಾಡ್ತಿದ್ದ? ಮೊದಲ ಏನು ಮಾಡಬೇಕು? ನೀರು ಹಾಕಬೇಕು. First he has to put, then sufficient is there. So much water is there. All it needs only a little water. ಅದು ಹಾಕಿದ್ರೆ ಆತನಿಗೆ ಬೇಕಾದಷ್ಟು ನೀರು ಸಿಕ್ಕದು. ನೀರು ಮಾಡಬೇಕೇನೋ ಸ್ವಲ್ಪ ನೀರು ಒಳಗೆ ಹಾಕಬೇಕು. God is a good God. ದೇವರು ಆತನು ಒಳ್ಳೆ ದೇವರಾಗಿದ್ದಾನೆ. He has kept so much blessing for us. ಆತನು ನಮಗೋಸ್ಕರ ಎಷ್ಟೋ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. So much is there. ತುಂಬಾ ಆಶೀರ್ವಾದ. All we have to do is first honor Him. ನಾವು ಏನು ಮಾಡಬೇಕಾದ್ರೆ ಮೊದಲು ಆತನಿಗೆ ಗೌರವ ಕೊಡಬೇಕು. Then it comes. It is like, it keeps coming. ನಂತರ ಹೇಗೆ ಅದು ಬರ್ತಾನೆ ಇರ್ತದೆ. Suppose if that man drank the pot of water, ಊಹಿಸಿಕೊಳ್ಳಿ ಆ ಮನುಷ್ಯನ ಮಡಿಕೆಯ ನೀರನ್ನು ಕುಡಿದು. what would have been his condition? ಆತನ ಪರಿಸ್ಥಿತಿ ಹೇಗಿತ್ತು? Another 100 kilometers he has to walk without water. ಮತ್ತು 100 ಕಿಲೋಮೀಟರ್ ಆತ ನೀರಿಲ್ಲದೆ ಪ್ರಯಾಣ ಮಾಡಬೇಕು. He can't survive. ಆತ ಬದುಕಲಿಕ್ಕೆ ಸಾಧ್ಯವಿಲ್ಲ. In our life, hardships will be there. ನಮ್ಮ ಜೀವನದಲ್ಲಿ ಕಷ್ಟದ ಸಮಯಗಳು ಬರ್ತವೆ. Problems will be there. Financial problem is there. ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಇರ್ತದೆ. But God has a way to bring us out. ಆದರೆ ದೇವರಿಗೆ ಆತನದೇ ಮಾರ್ಗ ಉಂಟು, ಅದರಿಂದ ನಮಗೆ ಹೊರತರಲಿ. Hallelujah. God's way is honor Him first. ಅದು ದೇವರ ಮಾರ್ಗ ಹೇಗಂದ್ರೆ ಮೊದಲು ಆತನಿಗೆ ಗೌರವ ಕೊಡಬೇಕು. Even I told you the story of Elijah. ನಾನು ಎಲೀಯನ ಕುರಿತ ಕಥೆ ಕೂಡ ಹೇಳಿದೆ. God commanded the crow to feed him. ದೇವರು ಕಾಗೆಗೆ ಆಜ್ಞೆ ಮಾಡಿದ್ದನ್ನು ಎಲೀಯನಿಗೆ ಊಟ ಕೊಡುವುದಕ್ಕೆ. God commanded the widow to feed him. ದೇವರು ವಿಧವೆಗೆ ಆಜ್ಞೆ ಕೊಟ್ಟಿದ್ದನ್ನು ಎಲೀಯನಿಗೆ ಊಟ ಕೊಡುವುದಕ್ಕಾಗಿ. This man went and asked her water. She said, okay. Then he said, give me some food. She said, there is no food, only little flour, little oil is there. Myself and my son will eat and die. ಮೊದಲು ಆತ ನೀರು ಕೇಳುವ ವಿಧವೆಗೆ, ನಂತರ ನನಗೆ ಸ್ವಲ್ಪ ರೊಟ್ಟಿ ಕೊಡು ಅಂತ ಹೇಳ್ತಾನೆ. ಆಕೆ ಹೇಳ್ತಾಳೆ, ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಇದೆ, ನಾನು ರೊಟ್ಟಿ ಮಾಡಿ ನಾನು ನನ್ನ ಮಗ ತಿಂದು ನಾವು ಸಾಯಲಿಕ್ಕಿದ್ದೇವೆ. Hallelujah. Are you with me? ನೀವು ನಮ್ಮೊಂದಿಗಿದ್ದೀರಾ? Okay, we'll read the scripture again. 1 Kings 17 chapter verse 13. 1ನೇ ಅರಸು 17ನೇ ಅಧ್ಯಾಯ. 1ನೇ ಅರಸು 17ನೇ ಅಧ್ಯಾಯ
verse 13. 13ನೇ ವಚನ. 1 ಅರಸು 17:13. And Elijah said unto her, Fear not, go and do as thou hast said, but make me there of a little cake first, bring it unto me, after make for you and for your son. ಆಗ ಎಲೀಯನು ಅವಳಿಗೆ, ಭಯಪಡಬೇಡ, ನೀನು ಹೋಗಿ ನಿನ್ನ ಮಾತಿನ ಪ್ರಕಾರವೇ ಮಾಡು, ಆದರೆ ಮೊದಲು ಅದರಲ್ಲಿ ನನಗೆ ಒಂದು ಚಿಕ್ಕ ರೊಟ್ಟಿ ಮಾಡಿ ನನ್ನ ಬಳಿಗೆ ತೆಗೆದುಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಸಿದ್ಧ ಮಾಡಿಕೊ. Now Elijah is a decent prophet or indecent prophet? ಈಗ ನೀವು ಹೇಳಿ, ಈಗ ಎಲೀಯನು ತುಂಬಾ ಡಿಸೆಂಟ್ ಮನುಷ್ಯನ ಅಲ್ಲ? Or indecent? Hello, is he decent man? ಆತ ಡಿಸೆಂಟ್ ಮನುಷ್ಯನ? She has no food, he is like, first give me food. ಮೊದಲೇ ಆಕೆಗೆ ಊಟ ಇಲ್ಲ, ಆದ್ರೆ ಹೇಳ್ತಾನೆ ಮೊದಲು ನನಗೆ ಊಟ ಕೊಡು. I always, I used to think, from where this man got this idea? First, ಮೊದಲ ತಿಳ್ಕೋಬೇಕು, ಈ ಮನುಷ್ಯನಿಗೆ ಈ ಉಪಾಯ ಎಲ್ಲಿಂದ ಬಂತು? I believe it is God's idea. ನಾನು ನಂಬ್ತೇನೆ ಇದು ದೇವರ ಉಪಾಯ. Then when I studied the Bible, so many places, so many references, Bible says, first give, first give, first give, first give. ನಾನು ನಂತರ ಬೈಬಲ್ ಅಧ್ಯಯನ ಮಾಡಿದಾಗ ಎಲ್ಲ ಕಡೆ ವಚನ ಹೇಳ್ತಾರೆ, ಮೊದಲು ಕೊಡಿರಿ, ಮೊದಲು ಕೊಡಿರಿ, ಮೊದಲು ಕೊಡಿರಿ. How many people were in that house? ಆ ಮನೆಗೆ ಎಷ್ಟು ಜನ ಇದ್ರು? How many? ಎಷ್ಟು? Hello, do you know the story? ಆ ಕಥೆ ನಿಮಗೆ ಗೊತ್ತುಂಟಾ? I keep telling again, every week I'm saying, how many people? ಎಷ್ಟು ಜನ ಇದ್ರು? 10 people. 10 ಜನ. How many? ಎಷ್ಟು? So, Esther, she and her son. Okay. Now listen to me. ಈಗ ಕೇಳಿ. This fellow said, you go make first. ಈತನೇ ಹೇಳ್ತಾನೆ, ಮೊದಲು ಹೋಗಿ ನನಗೆ ತಗೊಂಡು ಬಾ. And he said, till that rain comes, it will not stop in your house. Flour and oil will not stop. ಆತನೇ ಹೇಳ್ತಾನೆ, ಮಳೆಯು ಕೊಡುವವರೆಗೂ ಮಡಿಕೆಯಲ್ಲಿ ಎಣ್ಣೆ ತೀರುವುದಿಲ್ಲ, ತಂಬಿಗೆಯಲ್ಲಿ ಎಣ್ಣೆ ಮುಗಿಯುವುದಿಲ್ಲ. Verse 15. Yeah, verse 15. ಆಗ ಅವಳು ಹೋಗಿ ಎಲಿಯನ ಮಾತಿನ ಹಾಗೆ ಮಾಡಿ, ಅವಳು ಇವನು ಅವಳ ಮನೆಯವರು ಅನೇಕ ದಿವಸ ತಿಂದರು. Hallelujah. In one translation says household. The whole family ate it. ಒಂದು ತರ್ಜುಮೆ ಹೇಳ್ತದೆ, ಮನೆಯವರೆಲ್ಲರೂ ಅದನ್ನು ತಿಂದರು. Only 2 people are there. ಇಬ್ಬರೇ ಇದ್ದಾರೆ. Where that household came, ಎಲ್ಲಿಂದ ಮನೆಯವರೆಲ್ಲರೂ ಬಂದರು? I believe ನಾನು ನಂಬ್ತೇನೆ. first Elijah said her, go make for me. ಎಲಿಯನು ಮೊದಲು ಅವಳಿಗೆ ಹೇಳ್ತಾನೆ, ಹೋಗಿ ನನಗೆ ರೊಟ್ಟಿ ಮಾಡಿ ತೆಗೆದುಕೊಂಡು ಬಾ. She made 1 roti. ಒಂದು ರೊಟ್ಟಿ ಮಾಡಿದ್ರು. How many of you believe Elijah had only 1 roti? ಎಷ್ಟು ಜನ ನಂಬ್ತೀರಿ ಎಲಿಯನಿಗೆ ಒಂದೇ ರೊಟ್ಟಿ ಇತ್ತಂತ? Prophets eat more, no? ಪ್ರವಾದಿ ತುಂಬಾ ತಿಂತಾರೆ. Yes or no? He said, okay, make 1 more. ಅದನ್ನ ಇನ್ನೊಂದು ರೊಟ್ಟಿ ಮಾಡು. 1 more she made, 1 more. She kept on making. ಅವಳು ಆಕೆ ಮಾಡ್ತಾನೆ ಹೋದ್ಲು. And she kept on seeing the flour and oil are multiplying. ಅವಳು ನೋಡ್ತಾಳೆ, ಆ ಎಣ್ಣೆ ಮತ್ತು ಆ ಹಿಟ್ಟು ಅದು ಗುಣಕರಿಸಲ್ಪಟ್ಟಿದೆ. Then her son ate. ಆ ಮಗನು ಕೂಡ ತಿಂದ. Hot roti, how it will be? ಬಿಸಿ ಬಿಸಿ Anybody will eat one. ಯಾರಾದ್ರೂ ಒಂದು ರೊಟ್ಟಿ ತಿಂತಾರಾ? When it is hot, they eat more. ಬಿಸಿ ಬಿಸಿ ಇದ್ದಾಗ ಜಾಸ್ತಿ ತಿಂತಾರೆ. Yes or no? She ate, her son ate, maybe her sister, neighbor, because that house also no food. Maybe her brother, no food. They all came there because this house food is there. ಆಕೆ ಮಗಳು ಮತ್ತೆ ನಾವು ಉಳಿಸ್ಕೊಳ್ತೀವಿ, ಪಕ್ಕದ ಸಹೋದರಿ ಅಥವಾ ಸಹೋದರ ಎಲ್ಲರೂ ಬಂದು All her relatives came and ate. ಎಲ್ಲರೂ ಆಕೆ ಮನೆಗೆ ಬಂದು ತಿಂದಿರ್ಬೇಕು. Hallelujah. One house become a blessing for many people. ಒಂದು ಮನೆ ಅನೇಕರಿಗೆ ಆಶೀರ್ವಾದವಾಗಿ ಮಾಡಿಕೊಟ್ಟು. God already blessed you with all the blessings. ದೇವರು ಈಗಾಗಲೇ ಎಲ್ಲಾ ಆಶೀರ್ವಾದಗಳನ್ನು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. You know, only thing what she did is obeyed the prophet. ಅವಳು ಮಾಡಿದ ಒಂದೇ ಒಂದು ಕಾರ್ಯ ಅಂದ್ರೆ ಆ ಪ್ರವಾದಿಗೆ ವಿಧೇಯಳಾದಳು. Many times we think about our blessings and we think it is something big, it is big Himalayan task. ನಾವು ಅನೇಕ ಬಾರಿ ನಮ್ಮ ಆಶೀರ್ವಾದ ಕುರಿತಾಗಿ ಯೋಚನೆ ಮಾಡುವಾಗ ಒಂದು ದೊಡ್ಡ ಹಿಮಾಲಯ ಪರ್ವತ ಹಾಗೆ ಅನಿಸ್ಕೊಳ್ತೇವೆ. We think it's so difficult. ನಾವು ತುಂಬಾ ಕಷ್ಟಕರವಾಗಿದೆ. Okay, 1 Timothy 6th chapter. 1ನೇ ತಿಮೋಥಿ 6ನೇ ಅಧ್ಯಾಯ verse 17. 17ನೇ ವಚನ. 1 ತಿಮೋಥಿ 6:17. Charge them that are rich in this world, that they be not high-minded, nor trust in uncertain riches, but in the living God, who gives us richly all things to enjoy. ಈ ಲೋಕದಲ್ಲಿ ಐಶ್ವರ್ಯವುಳ್ಳವರ ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ಭರವಸೆ ಬಿಡದೆ,
ನಮ್ಮ ಅನುಭವಗಳಿಗೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ಜೀವವುಳ್ಳ ದೇವರ ಮೇಲೆ ಭರವಸೆವಿಡಬೇಕೆಂದಲು. Hallelujah. Finish it. ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ಪಾಲು ಕೊಡುವುದರಲ್ಲಿ ಸಿದ್ಧವಾಗಿರುವವರು, ಪರೋಪಕಾರ ಮಾಡುವವರು ಆಗಿದ್ದು. Okay. One part of the scripture says, ಈ ವಚನದ ಒಂದು ಭಾಗ Paul ಹೇಳ್ತದೆ, says, tell the rich people, don't trust in that uncertain riches. ಮೊದಲು ಐಶ್ವರ್ಯವಂತರಿಗೆ ಹೇಳಿರಿ, ಅಸ್ಥಿರವಾದ ಐಶ್ವರ್ಯದ ಮೇಲೆ ಭರವಸೆ ಇಡಬೇಡಿ. You know, man believes in riches will take care of him. ಮನುಷ್ಯನು ನಂಬ್ತಾನೆ ಆತನ ಐಶ್ವರ್ಯವೇ ಅವನಿಗೆ ಮುಂದೆ ಕಾಳಜಿ ವಹಿಸುತ್ತದೆ. I am not against saving. Saving is good. ಸೇವ್ ಮಾಡಬೇಕು, ಅದರ ವಿರುದ್ಧವಾಗಿ ನಾನಿಲ್ಲ. ಉಳಿತಾಯ ಹಣ ಉಳಿತಾಯ ಮಾಡಿದ ಮೇಲೆ ನಾನು ವಿಶ್ವಾಸ ಇಡ್ತೇನೆ. There is nothing wrong in it. ಅದರಲ್ಲಿ ಏನು ತಪ್ಪಿಲ್ಲ. That will not take care of you. ಆದ್ರೆ ಅದೇ ನಿಮ್ಮ ಕಾಳಜಿ ವಹಿಸುವುದಿಲ್ಲ. We should make property. Property will not take care of you. ಪ್ರಾಪರ್ಟಿ ಇರಬೇಕು, ಆದ್ರೆ ಪ್ರಾಪರ್ಟಿ ನಿಮ್ಮನ್ನು ನೋಡಿಕೊಳ್ಳುವುದಿಲ್ಲ. But he says, trust in the living God who richly blesses all things to enjoy. ಆದರೆ ನೀವು ನಮ್ಮ ಅನುಭವಗಳಿಗೋಸ್ಕರ ನಮಗೆ ಎಲ್ಲವನ್ನು ಹೇಳವಾಗಿ ದಯಪಾಲಿಸುವ ಜೀವವುಳ್ಳ ದೇವರ ಮೇಲೆ ಭರವಸೆವಿಡಿರಿ. Say in English, all of you lift up your hand and say, I trust in the living God I trust in the living who has God richly blessed me who has richly blessed me to enjoy all things in my life. in my life. ನಾನು ನನ್ನ ಅನುಭವಕ್ಕೋಸ್ಕರ ನನಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ಜೀವವುಳ್ಳ ದೇವರ ಮೇಲೆ ಭರವಸೆ ಬಿಡುತ್ತೇನೆ. You should understand, God wants you to enjoy. ನೀವು ಅರ್ಥ ಮಾಡ್ಕೊಳ್ಬೇಕು, ದೇವರು ನೀವೆಲ್ಲ ಅನುಭವಿಸಬೇಕೆಂಬುದಾಗಿ ಬಯಸ್ತಾನೆ. Enjoy. ಎಂಜಾಯ್ ಮಾಡ್ಬೇಕಂತ ಬಯಸ್ತಾನೆ. And how he wants you to enjoy? ಮತ್ತೆ ಹೇಗೆ ಅದನ್ನ ಎಂಜಾಯ್ ಮಾಡ್ಬೇಕಂತ ಬಯಸ್ತಾನೆ? With little blessing, ಸ್ವಲ್ಪ ಸ್ವಲ್ಪ ಆಶೀರ್ವಾದಗಳ richly he will bless you. ಹೇರಳವಾಗಿ ಆಶೀರ್ವದಿಸ್ತಾನೆ. Say your neighbor, richly you are blessed. ಹೇರಳವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಿ. Now my question, ಈಗ ನನ್ನ ಪ್ರಶ್ನೆ, tell me which blessing will give you enjoyment? ನೀವು ಹೇಳಿ, ಯಾವ ಆಶೀರ್ವಾದ ನಿಮಗೆ ಎಂಜಾಯ್ಮೆಂಟ್ ಕೊಡ್ತದೆ? Hello. Which one will give you joy? ಯಾವುದು ನಿಮಗೆ ತುಂಬಾ ಖುಷಿ ಕೊಡ್ತದೆ? Don't tell me prayer, okay? ಪ್ರಾರ್ಥನೆಯನ್ನಾಗಿ ಹೇಳಿ. You should be honest. ನೀವು ಪ್ರಾಮಾಣಿಕರಾಗಿರ್ಬೇಕು. Which one will give you joy? ಯಾವುದು ನಿಮಗೆ ತುಂಬಾ ಖುಷಿ ಕೊಡ್ತದೆ? Okay, example, okay? I will tell you. If you are cooking with wood, ನೀವು ಒಂದು ವೇಳೆ ಕಟ್ಟಿಗೆಯಿಂದ ಅಡಿಗೆ ಮಾಡ್ತಾ ಇದ್ರೆ, what do you need to enjoy? ಅದು ಎಂಜಾಯ್ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಬೇಕು? Understood? ಅರ್ಥ ಆಗ್ತದಾ? When it comes, your work becomes easy. ಅದು ಬಂದ್ರೆ ನಿಮ್ಮ ಕೆಲಸ ಬಹಳ ಸುಲಭ. If you walk and go, ನೀವು ನಡ್ಕೊಂಡು ಹೋದ್ರೆ what do you need to enjoy? ಎಂಜಾಯ್ ಮಾಡ್ಲಿಕ್ಕೆ ನಿಮ್ಗೆ ಏನ್ ಬೇಕಾಗ್ತದೆ ಅವಾಗ? Car bill. Okay. Then what else? If you wash clothes with your hands, ನಿಮ್ಮ ಕೈಯಿಂದ ನೀವು ಬಟ್ಟೆ ಒಗ್ದ್ರೆ, winter season, 8 degrees temperature. 8 ಡಿಗ್ರಿ ಟೆಂಪರೇಚರ್ ಇರುವಾಗ ಚಳಿಗಾಲದಲ್ಲಿ ಅದೆಲ್ಲ ನಾವು ಮಾಡಿದ್ದೀವಿ. That's why I know how difficult it is. Which one will make you to enjoy? ಆ ಸಮಯದಲ್ಲಿ ಯಾವುದು ನಿಮ್ಗೆ ಎಂಜಾಯ್ ಮಾಡುವಾಗ ಮಾಡ್ತದೆ? Washing machine. Very simple. So, Bible is clear. God gives everything for you, richly blesses to enjoy all things in life. ಬೈಬಲ್ ಸ್ಪಷ್ಟವಾಗಿದೆ. ಬೈಬಲ್ ಹೇಳ್ತದೆ, ನಾವು ಅನುಭವಿಸಲಿಕ್ಕೆ ಏನೆಲ್ಲ ಬೇಕು ದೇವರು ನಮಗೆ ಅದನ್ನು ಹೇರಳವಾಗಿ ಕೊಡ್ತಾನೆ. Say one more time. I trust in the living God who has richly blessed me to enjoy all things in life. ನಾನು ಜೀವವುಳ್ಳ ದೇವರ ಮೇಲೆ ಭರವಸೆ ಇಡುತ್ತೇನೆ. ಆತನು ನನಗೆ ಎಂಜಾಯ್ ಮಾಡಲಿಕ್ಕೆ ಹೇರಳವಾದ ಆಶೀರ್ವಾದಗಳಿಂದ ಆಶೀರ್ವದಿಸಿದ್ದಾನೆ. Hallelujah. Now your blessing is there. ನಿಮ್ಮ ಆಶೀರ್ವಾದ ಇದೆ. Now how you are going to take? ಅದನ್ನು ಹೇಗೆ ನೀವು ತೆಗೆದುಕೊಳ್ತೀರಿ? Do you really believe it? ನೀವು ನಿಜವಾಗಿ ಇದನ್ನು ನಂಬ್ತೀರಾ? Yes, no, yes, no, yes. ಹೌದಾ ಇಲ್ಲ? We believe. ನಾನು Where do you believe? ಎಲ್ಲಿ ನೀವು ನಂಬ್ತೀರಿ? Believe it in the heart. ನಿಮ್ಮ ಹೃದಯದಲ್ಲಿ ಇದನ್ನು ನಂಬ್ತೀರಿ.
How to know you believe it in the heart? ನೀವು ಹೃದಯದಲ್ಲಿ ನಂಬ್ತಾ ಇದ್ರೆ ಹೇಗೆ ಗೊತ್ತಾಗ್ತದೆ? Faith should be always followed by action. ನಿಮ್ಮ ನಂಬಿಕೆ ಯಾವಾಗಲೂ ಕಾರ್ಯದಲ್ಲಿ ಹೊರಗೆ ಬರುತ್ತೆ. So whatever God gives, we give. Father, we thank you. You already blessed me. We thank you. You have blessed me, Lord. I release it. You honor him with the substance. ನಾವು ದೇವರಿಗೆ ಕೊಡುವಾಗ ದೇವರೇ ನನ್ನನ್ನು ಆಶೀರ್ವದಿಸಿದ್ಯಾ, ನನ್ನನ್ನು ಗೌರವಿಸುತ್ತೇನೆ ಎಂಬುದಾಗಿ ನಾವು ಹೇಳ್ತೀವಿ. You are the first. When you say, God, you are the first in my life. ಯಾವಾಗ ನೀವು ದೇವರಿಗೆ ಹೇಳ್ತೀರಿ, ದೇವರೇ ನೀನು ನನ್ನ ಜೀವಿತದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದೀಯ. The tithe is nothing but honoring him. He said, you are the first. You are my provider. You are my source. ದಶಮಭಾಗ ಏನೂ ಅಲ್ಲ, ದೇವರೇ ನೀನೇ ನನ್ನ ಒದಗಿಸುವಿಕೆ, ನೀನೇ ನನ್ನ ಮೂಲವಾಗಿದೆ ಎಂಬುದಾಗಿ ನಂಬುವುದು. Hallelujah. Bible says, ಬೈಬಲ್ ಹೇಳ್ತದೆ, many women honored Jesus with their substance. ಅನೇಕ ಸ್ತ್ರೀಯರು ದೇವರನ್ನು ಅವರ ವಸ್ತುಗಳಿಂದ ಗೌರವಿಸಿದರು. Luke 8th chapter, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ verse 3. 3ನೇ ವಚನ. And Jonah, the wife of Chusa, Herod's steward, and Susanna and many others, which ministered unto him of their substance. ಹೆರೋದನ ಮನೆವಾರ್ತೆಯವನಾದ ಪೂಜನ ಹೆಂಡತಿ ಯೋಹಾನಳು, ಸುಸನ್ನಳು ಮತ್ತು ಬೇರೆ ಅನೇಕರು ತಮ್ಮ ಸೊತ್ತಿನಿಂದ ಆತನನ್ನು ಉಪಚರಿಸಿದರು, ಆತನೊಂದಿಗೆ ಇದ್ದರು. That is nice translation. Tell in Kannada. ಹೆರೋದನ ಮನೆವಾರ್ತೆಯವನಾದ ಪೂಜನ ಹೆಂಡತಿ ಯೋಹಾನಳು, ಸುಸನ್ನಳು ಮತ್ತು ಬೇರೆ ಅನೇಕರು ತಮ್ಮ ಸೊತ್ತಿನಿಂದ ಆತನನ್ನು ಉಪಚರಿಸಿದವರು, ಆತನೊಂದಿಗೆ ಇದ್ದರು. 2 ladies' name and many others isms. 2 ಸ್ತ್ರೀಯರ ಹೆಸರು ಮತ್ತು ಅನೇಕರು. How they ministered? ಹೇಗೆ ಉಪಚರಿಸಿದರು? With what they ministered? ಯಾವುದರಿಂದ ಉಪಚರಿಸಿದರು? ಏನು ಬರ್ತಿದಮ್ಮ? With 5 rupees, 10 rupees. 5 ರೂಪಾಯಿಂದ 10 ರೂಪಾಯಿಂದ. They ministered with ಕನ್ನಡ ಏನು ಬರ್ತದೆ? ವೆರಿ ನೈಸ್ ಬರ್ತದೆ. ಜೋರಾಗಿ. Don't worry, I will not ask your wealth, okay? You tell what the Bible says. ಬೈಬಲಲ್ಲಿ ಏನಿದೆ ಅದನ್ನೇ ಹೇಳಿ. How they ministered to Jesus? ಹೇಗೆ ಅವರು ಯೇಸು ಸ್ವಾಮಿ ಉಪಚರಿಸಿದರು? Asti. They used the property and ministered. You know what they did? ಅವರು ತಮ್ಮ ಸೊತ್ತು, ತಮ್ಮ ಆಸ್ತಿಯನ್ನು ದೇವರಿಗಾಗಿ ಕೊಟ್ಟು They were all ಉಪಚರಿಸಿದರು. very rich ladies. ಅವರೆಲ್ಲ ತುಂಬಾ ಶ್ರೀಮಂತ ಸ್ತ್ರೀಯರು. Hallelujah. Long time back, ಅನೇಕ ದಿನಗಳ ಹಿಂದೆ, that time I didn't have a job. ಆ ದಿನಗಳಲ್ಲಿ ನನಗೆ ಕೆಲಸ ಕೂಡ ಇರಲಿಲ್ಲ. My spiritual mother once she said, ನನ್ನ ಆತ್ಮೀಕ ತಾಯಿ ಒಂದ್ಸಲ ನನಗೆ ಹೇಳಿದ್ರು, if you want to honor the Lord with your wealth, ನಿನ್ನ ಸಂಪತ್ತಿನ ದೇವರಿಗೆ ಗೌರವಿಸಬೇಕಂದ್ರೆ first honor the Lord with money what you have. ಮೊದಲು ನಿನ್ನಲ್ಲಿರುವಂತ ಹಣದಿಂದ ದೇವರಿಗೆ ಗೌರವಿಸು. When I came here, I used to send my tithe to my pastor. ಇಲ್ಲಿ ಬಂದಾಗ ನನ್ನ ದಶಮ ಭಾಗವನ್ನು ನನ್ನ ಪಾಸ್ಟರ್ಗೆ ಕಳಿಸ್ತೀನಿ. He told me, don't send me, look for some pastor there and go and give, attend some church there. ಆದ್ರೆ ನನಗೆ ಕಳಿಸಬೇಡ, ಅಲ್ಲಿ ಯಾವುದಾದ್ರು ಸಭೆಯನ್ನು ನೋಡಿ ಅಲ್ಲಿ ಸಭಾಪಾಲಕರಿಗೆ ಕೊಡು. And my spiritual mother said, if you are first time I've got a job, okay, good job. He said, when you get a salary, look for one man of God. Go and treat him. Take him out, treat him. ನನ್ನ ಆತ್ಮಿಕ ತಾಯಿ ಅದನ್ನ ನನಗೆ ಒಳ್ಳೆ ಕೆಲಸ ಸಿಕ್ಕಿತ್ತು. ನಿನಗೆ ಸಿಕ್ಕಿದ ಸಂಬಳದಲ್ಲಿ ಮೊದಲನೇ ಬರೀ ದಶಮ ತೆಗೆದು ಯಾವ್ದಾದ್ರು ಒಳ್ಳೆ ಸೇವಕನ ನೋಡಿ ಅವರ ಮನೆಗೆ ಕರ್ಕೊಂಡು ಹೋಗಿ First I'll give them the tithe. ಮೊದಲು ಆತನಿಗೆ ನಾನು ದಶಮ ಭಾಗ ಕೊಡ್ತಿದ್ದೆ. Then I used to take that family for restaurant. ಮತ್ತೆ ಆ ಕುಟುಂಬದವರನ್ನು ಒಂದು ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಿದ್ದೆ. I thought what my spiritual mother said, what I'm doing, but I just obeyed because she said it. ನನ್ನ ಆತ್ಮಿಕ ತಾಯಿ ಏನು ಹೇಳಿದ್ರು ನನಗೆ, ಆದ್ರೆ ಅವ್ರು ಹೇಳಿದ್ರೆ ನಾನು ವಿಧೇಯನಾಗಿದ್ದೆ. Honor with man of God. First, as soon as I get salary, give the tithe and take them out. ಮೊದಲು ಅದು ದೇವ ಸೇವಕರಿಗೆ ಗೌರವಿಸಬೇಕು. ಸ್ಯಾಲರಿ ಸಿಕ್ಕಿದಾಗ ದಶಮ ಭಾಗವನ್ನು ಕೊಡ್ತಿದ್ದೆ ನಾನು. I was staying in hostel. ನಾನು ಹಾಸ್ಟೆಲ್ನಲ್ಲಿ ಇದ್ದೆ. Then I said, Gulbarga, can you imagine 30 years before what type of hotels will be there? ನೀವು 30 ವರ್ಷಗಳ ಹಿಂದೆ ಊಹಿಸ್ಕೊಳ್ಬಹುದಾ ಗುಲ್ಬರ್ಗದಲ್ಲಿ ಯಾವ ತರ ಹೋಟೆಲ್ಗಳಿವೆ? So I told my friends, we'll take a house. ಅದಕ್ಕಾಗಿ ನಾನು ಹೇಳಿದೆ, ನಾವು ಒಂದು ಹೌಸ್ ಒಂದು ಮನೆ ತಗೊಳ್ಳೋಣ. Instead of taking them to hotel, we'll call them home. ಅದಕ್ಕಾಗಿ ಹೋಟೆಲ್ ತೆಗೆದುಕೊಳ್ಳೋದಕ್ಕಿಂತ ಉತ್ತಮವಾಗಿ ನಮ್ಮ ಮನೆಗೆ We were only bachelors. ನಾವೆಲ್ಲ ಬ್ಯಾಚುಲರ್ಸ್. But I started this habit. ಅದೇ ಅಭ್ಯಾಸನ ಮಾಡಿಕೊಂಡಿದ್ದೆ. Like this only, any man of God comes, they know. Even after marriage, everybody will tell, Satya's house he has to go. They will tell. ಅದರ ನಂತರ ಮದುವೆ ನಂತರ ಕೂಡ ಯಾರು ಸೇವಕರು ಬಂದ್ರೆ ಮೊದಲು ನಾವು ಸತ್ಯನ ಫಸ್ಟ್ ಮನೆಗೆ ಹೋಗ್ಬೇಕು. First they will tell, even our organizers will tell, your house, when is your house? They know they have to come to my house. ಯಾವುದೇ ಆರ್ಗನೈಸರ್ ಆಗಿದ್ರೆ ಸತ್ಯನ ಫಸ್ಟ್ ಮನೆಗೆ ಹೋಗ್ಬೇಕು
Like that only one day Ramabana came to my house. I don't know who is he only that time. ಆ ಸಮಯದಲ್ಲಿ ರಾಮಪ್ಪನ ಯಾರಂತ ಗೊತ್ತಿಲ್ಲ, ಅವರು ಸಹ ನನ್ನ ಮನೆಗೆ ಬಂದರು. I gave only food. ನಾನು ಕೇವಲ ಅವರಿಗೆ ಊಟ ಕೊಟ್ಟಿದ್ದೆ. But he prayed. ಆದರೆ ಆತ ಪ್ರಾರ್ಥಿಸಿದ. After the prayer, I couldn't sleep. ಆ ಪ್ರಾರ್ಥನೆಯಿಂದ ನನಗೆ ನಿದ್ರೆನೇ ಬಂದಿಲ್ಲ. He says, Lord, let him not bury his vision. ಆತ ಹೇಳ್ತಾರೆ, ದೇವರೇ ಆತ ದರ್ಶನವನ್ನು ಆತನು ಹೂಳಿಡಬಾರದು. I came for full-time ministry after that. ಅದರ ನಂತರ ನಾನು ಫುಲ್ ಟೈಮ್ ಸೇವೆಗೆ ಬಂದೆ. When you honor men of God, when you honor God with the best, the blessings which comes back is immense. ನಿಮ್ಮಲ್ಲಿರುವಂತ ಉತ್ತಮವಾದದಲ್ಲಿ ದೇವರಿಗಾಗಿ ಅಥವಾ ಸೇವಕರಿಗಾಗಿ ಗೌರವಿಸಿದರೆ ನಿಮಗೆ ತಿರುಗಿ ಬರುವಂತ ಆಶೀರ್ವಾದ ಬಗ್ಗೆ ನಿಮಗೆ ಊಹೆಯೇ ಇರುವುದಿಲ್ಲ. How many of you heard the name Nazareth? ಎಷ್ಟು ಜನ ನಾಜರೇತ್ ಎಂಬ ಈ ಊರ ಹೆಸರು ಕೇಳಿಲ್ಲ ಯಾರು? ಕೇಳಿಲ್ಲ. Hello, where it is? ಎಲ್ಲಿದೆ ಅದು? Huh? Hey, so silent. I'm getting scared now. Whether I'm preaching Bible or some other book. In the Bible, it is Jesus of Nazareth. Okay, but there is one place called Nazareth in Tamil Nadu. ತಮಿಳುನಾಡಿನ ಕೂಡ ನಾಜರೇತ್ ಎಂಬ ಒಂದು ಸ್ಥಳ ಇದೆ. One village name is Nazareth. ಒಂದು ಹಳ್ಳಿ ಹೆಸರು ನಾಜರೇತ್. Huh? Kullabadi also Nazareth colony. Thank God. We have a Nazareth in Gulbarga. I can tell Tamil Nadu, we have a Nazareth here. ನಾವು ತಮಿಳುನಾಡು ಬಗ್ಗೆ ಹೇಳ್ತೀವಿ, ಗುಲ್ಬರ್ಗದಲ್ಲಿ ಒಂದು ನಾಜರೇತ್ ಇದೆ. Wonderful. I went with one man of God. I was a translator. ನಾನು ಟ್ರಾನ್ಸ್ಲೇಟರ್ ಆಗಿದ್ದೆ, ಒಬ್ಬ ದೇವ ಸೇವಕರಿಗೆ ಹೋಗಿದ್ದೆ. You won't believe the hospitality what I gave. My brother-in-law got scared. Hey, what people are doing? ಅವರಿಗೆ ಅಲ್ಲಿ ಕೊಟ್ಟಂತ ಅತಿಥಿ ಸತ್ಕಾರ ನೋಡಿ ನನ್ನ ಅಣ್ಣನೇ ಆಶ್ಚರ್ಯವಾಗಿ ಇವರು ಯಾವ ಅತಿಥಿ ಸತ್ಕಾರ ಮಾಡ್ತಾ ಇದ್ದಾರೆ. It is a very old house. ಅದು ತುಂಬಾ ಹಳೆ ಮನೆ. We have to fetch water. If we have to take bath, we have to fetch water. ನಾವು ಅಲ್ಲಿ ಬಾವಿನ ನೀರು ಸೇದಬೇಕಿತ್ತು. When we go to fetch water, they will come and take the bucket from us. They will come and take the rope. ನಾವು ಅಲ್ಲಿ ನೀರು ಸೇದಕ್ಕೆ ಹೋದ್ರೆ ಅವ್ರು ಬಂದು ನಾವು ನೀರು ಸೇರುವಂತ Even when you go, they will keep the water everywhere. If you wash hand also, they will come and pour. ನಾನು ಕೈ ತೊಳೆಯಕ್ಕೆ ಹೋದ್ರು ಕೂಡ ಅಲ್ಲಿ ಬಂದು ಕೂಡ ನೀರು ಹಾಕ್ತಾರೆ. They will not allow us to lift our suitcase. ನಾವು ಸುಟ್ಕೇಸ್ ಕೂಡ ಎತ್ತಿಕೊಂಡು ಬಿಡ್ತೇವೆ. Not one person, the whole family will serve. ಒಬ್ಬನೇ ಮನುಷ್ಯ ಇಡೀ ಕುಟುಂಬದ ಆ ಸೇವೆಯಲ್ಲಿ. I said, my God, today, now I am saying, I went in 93. Today when I see it, they are very, 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 that time, very small family it is, very poor family. Today they are multi-millionaires. 93 ಇಸ್ವಿ ಕುರಿತಾಗಿ ಮಾತನಾಡ್ತಾರೆ. ಈಗ ನೋಡಿದ್ರೆ ಈಗ ತುಂಬ ಮಿಲಿಯನ್ ತರ They ಜೀವನ are ಮಾಡ್ತಾ ಇದ್ದಾರೆ. very rich now. ತುಂಬಾ ಶ್ರೀಮಂತ. One girl is settled in America, one girl is settled in Bombay. ಒಂದು ಹುಡುಗಿ ಅಮೆರಿಕದಲ್ಲಿ, ಇನ್ನೊಬ್ಳು ಬಾಂಬೆಯಲ್ಲಿ ಸೆಟ್ಲ್ ಆಗಿದೆ. So rich. ತುಂಬಾ ಶ್ರೀಮಂತರಾಗಿದೆ. When you learn to honoring, even tithes is nothing but honoring God. Honoring with the giving the best. ನೀವು ಯಾವ ಗೌರವ ಕೊಡೋದಕ್ಕಾಗಿ ಅಭ್ಯಾಸ ಮಾಡಿಕೊಳ್ತೀರೋ, ನಿಮ್ಮ ದಶಮ ಭಾಗ ಕೊಡೋದು ದೇವರಿಗೆ ಗೌರವ ಮಾಡಲಿಕ್ಕೆ ಪ್ರಾರಂಭಿಸ್ತೀರೋ. Even offering, when we give, we honor God. ನಾವು ಕಾಣಿಕೆ ಕೊಡೋದು ಕೂಡ ದೇವರಿಗೆ ಗೌರವ ಕೊಟ್ಟಿದ್ದು. Now come with me to Numbers 23rd chapter. ಈಗ ನಮ್ಮ ಜೊತೆ ಅರಣ್ಯಕಾಂಡ 23rd chapter, 23ನೇ ಅಧ್ಯಾಯ verse 9. 9ನೇ ವಚನ. Sorry. ಕ್ಷಮಿಸಿ. I will read this. Can you check the best of the first fruits of it? I'll read the scripture for you. I'll give the quotation. It says, "The best of the first fruits of your ground you shall bring into the house of the Lord your God." ನಿಮ್ಮ ಭೂಮಿಯ ಪ್ರಥಮ ಫಲವನ್ನು ನೀವು ದೇವರ ದೇವಾಲಯದಲ್ಲಿ ತರುವಿರಿ. In King James version it says first of the first fruits. ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ಇರ್ತದೆ ಪ್ರಥಮ ಫಲದ ಪ್ರಥಮ ವಸ್ತು. Hallelujah. Best of the first fruit. I'm sorry.
How I wrote. Can you just check it? First of the first fruits. Numbers 13:21. Numbers? 13:21. Bring of the fruit of the land. No, first of the first fruits. Okay. It says, bring the best and the first to the Lord. ಉತ್ತಮವಾದದ್ದು ಮೊದಲನೇದು ಪ್ರಥಮವಾದದ್ದು ದೇವರಿಗಾಗಿ ತನ್ನಿರಿ. Hallelujah. Okay, Hallelujah. we'll read one more scripture. Leviticus 2:14. ಯಾಜಕಕಾಂಡ 2:14. Leviticus 2:14. ಯಾಜಕಕಾಂಡ 2:14. Can you read? ನೀನು ನಿನ್ನ ಪ್ರಥಮ ಫಲಗಳ ಆಹಾರ ಸಮರ್ಪಣೆಯನ್ನು ಕರ್ತನಿಗೆ ಮಾಡಿದರೆ ನಿನ್ನ ಪ್ರಥಮ ಫಲದ ಆಹಾರ ಕಾಣಿಕೆಯನ್ನು ಬೆಂಕಿಯಿಂದ ಸುಟ್ಟ ಕಾಳಿನ ಹಸಿರು ತೆನೆಗಳನ್ನು ಅಲ್ಲದೆ ತುಂಬಿದ ತೆನೆಗಳಿಂದ ಬಡಿದ ಒಣಗಿದ ಕಾಳುಗಳನ್ನು ಸಮರ್ಪಿಸಬೇಕು. Okay, I will read in a simple version. Okay, I'm not reading in King James. I'm reading in ESV. It says, if you offer a grain offering of first fruits to the Lord, you shall offer for the grain offering of your first fruit fresh ears roasted with fire, crushed new grains. Means it says bring something fresh, and the first things you bring it to the Lord. ಫ್ರೆಶ್ ಆದಂತ ಉತ್ತಮವಾದದನ್ನೇ ದೇವರಿಗಾಗಿ ತನ್ನಿರಿ. Tamil padinga Leviticus 2:14. Leviticus 2:14. Tamil இல்லையா? Okay, no problem. I have read in Tamil. I will tell. It says, fresh, niranda pacham, fresh and best. You know, what you give for God should be the best. It should be fresh. ತಾಜಾವಾದದ್ದು ಉತ್ತಮವಾದದನ್ನೇ ದೇವರಿಗಾಗಿ ಕೊಡಬೇಕು. Hallelujah. When we give God, we don't give after everything ate. We give first. And the best we give for God. ದೇವರಿಗಾಗಿ ಕೊಡುವಾಗ ಉಳಿದದನ್ನ ಅಲ್ಲ, ಉತ್ತಮವಾದದ್ದು ಫ್ರೆಶ್ If you ಆದದನ್ನು are ಕೊಡಬೇಕು. giving on cattle as an offering, as a sheep offering, you should give the best. ಕುರಿಯಾಗಿ ಹೋರಿಯಾಗಿ ದೇವರಿಗೆ ಕೊಡುವಾಗ ಅದನ್ನು ಫ್ರೆಶ್ ಆದದನ್ನೇ ಕೊಡಬೇಕು. Hallelujah. Why we have to give the best cattle? ಯಾಕೆ ನಾವು ಉತ್ತಮವಾದದನ್ನೇ ಕೊಡಬೇಕು ದೇವರಿಗಾಗಿ? Is God going to eat the cattle? ಅದನ್ನು ದೇವರು ತಿಂತಾನ? Why they should give best goat? ಯಾಕೆ ಉತ್ತಮವಾದ ಕುರಿಯನ್ನು ಕೊಡಬೇಕು? Hello. Is God going to eat it? ದೇವರು ಅದನ್ನು ತಿಂತಾನ? When they give best, it shows what is in my heart. ಉತ್ತಮವಾದದನ್ನು ಕೊಡುವಾಗ ಅದು ಏನು ತೋರಿಸುತ್ತದೆ? ಅವ್ರ ಹೃದಯದಲ್ಲಿ ಏನಿದೆ? God, the best place in my heart is yours. ದೇವರೇ, ನನ್ನ ಹೃದಯದಲ್ಲಿ ಉತ್ತಮವಾದ ಸ್ಥಾನ ನಿನಗಾಗಿ. First place is yours. ಮೊದಲನೆಯ ಸ್ಥಾನ ನಿನ್ನದೇ. Everything comes afterwards. ಅದನಂತರ ಬಾಕಿ ಎಲ್ಲ ಬರ್ತದೆ. Say best and first. ಪ್ರಥಮ ಮತ್ತೆ ಉತ್ತಮವಾದದ್ದು. Hallelujah. I'll give an example. ಒಂದು ಉದಾಹರಣೆ ಕೊಡ್ತೀನಿ. Reinhard Bonnke. ರೆನಾಲ್ಡ್ ಬಾಂಕಿ ಸೇವಕರು He used to do his own crusades. ಆಗ ತಂದೆ ಆದಂತ ಕ್ರೂಸೈಡ್ಗಳನ್ನು ಮಾಡ್ತಿದ್ದ. So he used to have his own stage, sound system, lighting, generator, everything. He was shifting from one place to another place. ಅವ್ರದೇ ಸ್ಟೇಜ್, ಸ್ಪೀಕರ್ಸ್ಗಳು ಎಲ್ಲವನ್ನು ಆತಂದೆ ಇತ್ತು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆತ ಹೋಗ್ತಾ ಇದ್ದ. Hallelujah. He was taking the trucks for rent. ಟ್ರಕ್ಸ್ಗಳನ್ನು ಬಾಡಿಗೆಗಾಗಿ ತೆಗೆದುಕೊಳ್ತಿದ್ದ. Then he thought, I am spending so much money for rent. Why can't I buy it? ಅದಕ್ಕೆ ಯೋಚನೆ ಮಾಡ್ತಾ ಇದ್ದ, ನಾನು ಬಾಡಿಗೆಗಾಗಿ ಎಷ್ಟು ಹಣ ವೆಚ್ಚ ಮಾಡ್ತಾ ಇದ್ದೆ, ಯಾಕೆ ನಾನು ಟ್ರಕ್ಗಳನ್ನು ತೆಗೆದುಕೊಳ್ಬಾರ್ದು? Somebody gave him idea. If you buy new lorries, new truck is very expensive. There is one place. All the old lorries and trucks are available. I'll take you there. ನೀವು ಹೊಸ ಲಾರಿ ತೆಗೆದುಕೊಳ್ಳಿಕ್ಕೆ ಹೋದ್ರೆ ತುಂಬಾ ಖರ್ಚಾಗ್ತದೆ. ನಾನು ಒಂದು ಸಲ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹಳೆ ಟ್ರಕ್ಗಳು, ಲಾರಿಗಳು 15 years, 20 years, 25 years lorries, very cheap rate will get. Little bit will repair it. It can be used for ministry. 20 ವರ್ಷ ನಿಲ್ಲದೆಲ್ಲ ಲಾರಿಗಳಲ್ಲಿ ನೀವೇ ಸ್ವಲ್ಪ ರಿಪೇರಿ ಮಾಡ್ಕೊಂಡು ನಾವು ಸೇವೆಗಾಗಿ ಉಪಯೋಗಿಸ್ಕೊಳ್ಳೋದು. So he went to search. He literally went to that place to search for all the old lorries. ಆತನು ಮತ್ತೆ ಅಲ್ಲಿ ಹೋಗಿ ಆ ಸ್ಥಳಕ್ಕೆ ಹೋಗ್ತಾನೆ, ಹಳೆದೆಲ್ಲ ಲಾರಿಗಳನ್ನು ನೋಡ್ಲಿಕ್ಕೆ. Then he wants to arrange money to buy it. ಮತ್ತೆ ಆ ಒಂದು ಹಳೆ ಟ್ರಕ್
Money is not coming. ಹಣ ಬರ್ತಾ ಇಲ್ಲ. All prayed, fasting prayer, everything, confession, everything is over. ಪ್ರಾರ್ಥನೆ ಮಾಡಿದ, ಅರಿಕೆಗಳು ಮಾಡಿದ, ಉಪವಾಸ ಮಾಡಿದ, ಎಲ್ಲ ಮಾಡಿದ. By faith he went to buy the truck also, no money. ನಂಬಿಕೆಯಿಂದ ಟ್ರಕ್ ತೆಗೆದುಕೊಳ್ಳಿಕ್ಕೆ ಹೋದ್ರೆ ಆದ್ರೂ ಹಣ ಇಲ್ಲ. He cried it says, God, I want to buy truck for you. Give me money. I am not buying a new trucks. Only old trucks I am buying. ಆತನು ಕಣ್ಣೀರಿಟ್ಟ, ದೇವರೇ ನನಗೆ ಹಣ ಕೊಡು, ಸೇವೆಗಾಗಿ ನಾನು ಟ್ರಕ್ ತೆಗೆದುಕೊಳ್ಳಬೇಕು. Where are you, God? ಎಲ್ಲಿದ್ದೀರಿ ದೇವರೇ ನೀನು? This is what he said, okay? ಅದನ್ನೇ ಆತನು ಹೇಳಿದ. God said, Bonke, I am not in this junkyard. ದೇವರು ಆತನಿಗೆ ಹೇಳ್ತಾನೆ, ಓಕೆನೇ, ನಾನು ಈ ಕಚರದಲ್ಲಿ ನಾನು ಇಲ್ಲ. I am not in this place. ನಾನು ಈ ಸ್ಥಳದಲ್ಲಿ ಇಲ್ಲ. This is not my will. ಇದು ನನ್ನ ಚಿತ್ತ ಅಲ್ಲ. My will is to give the best. ನನ್ನ ಚಿತ್ತ ನಿನಗೆ ಉತ್ತಮವಾದದ್ದು ಕೊಡಬೇಕೆಂದು. Amen. Are you here? Some people tell me, when it is not needed, they will tell, Anna, ಇದು ಚರ್ಚಿಗೆ ತಗೋರಿ. ಕೆಲವರು ಅವರಿಗೆ ಯಾವಾಗ ಬೇಕಾಗಿಲ್ಲ ಅವ್ರು ಹೇಳ್ತಾರೆ, ಅಣ್ಣ ಇದು ಚರ್ಚಿಗಾಗಿ ತಕೊಳ್ಳಿ. ಏನೋ ಬಿಸಾಕಬೇಕಲ್ಲ, ಎಲ್ಲಿ ಬಿಸಾಕೋದು ಬೆಟರು? ಚರ್ಚ್ಲಿ ಬಿಸಾಕೋದು ಬೇಡ, ಇದು ತಗೋರಿ. That is a wrong attitude. ಅದು ತಪ್ಪಾದ ಮನೋಭಾವನೆ. Instead of, we put some things to that, Today we sold it because it got rusted. Instead of going to that shop, it should not come to church. ಅದು ಅಂಗಡಿಗೆ ಹೋಗಿ ಬಂದು ಚರ್ಚಿಗೆ ಅದು ಬರಬಾರದು. God told him, and afterwards when he repented, he said, God gave me so much money, I purchased all the new trucks. ಆತನು ಪಶ್ಚಾತ್ತಾಪ ಪಟ್ಟರು, ನಂತರ ದೇವರು ಅವನಿಗೆ ಹಣ ಕೊಟ್ಟಾಗ ಆತನು ಹೊಸ ವಸ್ತುಗಳನ್ನು ತೆಗೆದುಕೊಂಡ. God always wants the best. ದೇವರು ಯಾವಾಗಲೂ ಉತ್ತಮವಾದದ್ದು ಕೊಡಬೇಕೆಂಬುದಾಗಿ Hallelujah. I told my engineer, I will put only teak wood. ನಾನು ಹೇಳಿದೆ ಬರೀ ಟೀಕ್ ವುಡ್ ಹಾಕ್ತೀನಿ. I will use only the best materials. ನಾನು ಉತ್ತಮವಾದಂತ ವಸ್ತುಗಳನ್ನೇ ಉಪಯೋಗಿಸ್ತೀನಿ. If I don't have, I will wait, no problem. But when I buy, it will be best. ಈಗ ಇಲ್ಲಾಂದ್ರೆ ಪರವಾಗಿಲ್ಲ, ಕಾಯ್ತೀನಿ, ನಾನು ತೆಗೆದುಕೊಳ್ಳುವಾಗ If we ಉತ್ತಮವಾದ buy our sound system, that will be the best. ಸೌಂಡ್ ಸಿಸ್ಟಮ್ ಖರೀದಿ ಮಾಡಿದ್ರೆ ಅದು ಉತ್ತಮವಾದ. Because that is used for what? To worship God. ಯಾಕಾಗಿ ಉಪಯೋಗಿಸ್ತೀವಿ? ದೇವರನ್ನು ಆರಾಧಿಸುವುದಕ್ಕೆ. Hallelujah. Okay, one more scripture quickly. ಇನ್ನೊಂದು ವಚನ, Exodus 34:26. ವಿಮೋಚನ ಕಾಂಡ 34ನೇ ಅಧ್ಯಾಯ. The first of the first fruits of your land you shall bring into the house of the Lord your God. Thou shalt not see a kid in his mother's milk. 34:26. ಕ್ಷಮಿಸಿ, ವಿಮೋಚನೆ ಕಾಂಡ 34:26ನೇ ವಚನ. 26. ನಿಮ್ಮ ಭೂಮಿಯ ಪ್ರಥಮ ಫಲಗಳಲ್ಲಿ ಮೊದಲನೆಯದನ್ನು ನಿಮ್ಮ ದೇವರಾದ ಕರ್ತನ ಮನೆಗೆ ತರಬೇಕು. ಮೇಕೆಯ ಮರಿಯನ್ನು ಅದರ ತಾಯಿಯ ಹಾಲಿನಲ್ಲಿ ಬೇಯಿಸಬಾರದು ಎಂದು ಹೇಳಿದನು. It says ಮೊದಲ ಫಲ. It says first of the first fruit. ಭೂಮಿಯ ಪ್ರಥಮ ಫಲ. ಪ್ರಥಮ ಫಲದಲ್ಲಿ ಮೊದಲ. ಪ್ರಥಮ ಫಲದಲ್ಲಿ ಮೊದಲನೇ. But that ESV translation, they say it is the best. It says best of the first fruit. ಪ್ರಥಮ ಫಲದ ಉತ್ತಮವಾದದ್ದು. Say best of the first fruit. Best of the first. ಪ್ರಥಮ ಫಲದ ಉತ್ತಮವಾಗಿರುವಂತದ್ದು. ಪ್ರಥಮ ಫಲದ ಉತ್ತಮ. The best is for God. God said you have to bring it. ಉತ್ತಮವಾದ ದೇವರಿಗಾಗಿ ದೇವರು ತನ್ನ ಕೈ ತಂದಿದ್ದಾನೆ. He is not going to eat that. ದೇವರು ಅದನ್ನು ತಿನ್ನುವುದಿಲ್ಲ. Their attitude towards God should be like that. ದೇವರ ಕಡೆಗೆ ಅವರ ಉದ್ದೇಶ, ಮನೋಭಾವನೆ ಸರಿಯಾಗಿದೆ. Hallelujah. Okay, one more scripture. I'll close it. Numbers 18:12. Numbers 18:12. ಕಾಂಡ 18ನೇ ಅಧ್ಯಾಯ 12ನೇ ವಚನ. All the best of the oil, all the best of the wine, and of the wheat, and first fruit of them, which they shall offer unto the Lord, them I have given thee. ಉತ್ತಮವಾದ ಎಲ್ಲ ಎಣ್ಣೆಯು, ದ್ರಾಕ್ಷಾರಸವು, ಗೋಧಿಯು ಅವರು ಕರ್ತನಿಗೆ ಕೊಡುವ ಅವುಗಳ ಪ್ರಥಮ ಫಲಗಳನ್ನು ನಿನಗೆ ಕೊಟ್ಟಿದ್ದೇನೆ. Hallelujah. Say in English, best oil, best wine, best wheat. ಉತ್ತಮವಾದ ಎಣ್ಣೆ, ಉತ್ತಮವಾದ ದ್ರಾಕ್ಷಾರಸ, ಉತ್ತಮವಾದ ಗೋಧಿ. See, in those days, the economy was based on the agriculture. ಆ ದಿನಗಳಲ್ಲಿ ಅವರ ಹಣಕಾಸಿನ ಒಂದು ಕೃಷಿ ಮೇಲೆ ಆಧಾರವಾದ. They were doing harvest and all those things. They are bringing it. ಸುಗ್ಗಿ ಮಾಡ್ತಾ ಇದ್ರು ಮತ್ತು ಅದನ್ನು ದೇವರಿಗಾಗಿ ತರ್ತಿದ್ರು. Hallelujah. Why God needs best oil, best wine, best wheat? ಯಾಕೆ ದೇವರಿಗೆ ಉತ್ತಮವಾದ ಎಣ್ಣೆ, ಉತ್ತಮವಾದ ದ್ರಾಕ್ಷಾರಸ ಮತ್ತು ಉತ್ತಮವಾದ ಗೋಧಿ ಬೇಕು? Is he going to eat roti?
ಆತನು ರೊಟ್ಟಿ ತಿಂತಾನ, Is he going to drink wine? ಆತ ದ್ರಾಕ್ಷಾರಸ ಕುಡಿತಾನ. The best is shows their attitude towards God. ಉತ್ತಮವಾದ ಏನ್ ತೋರಿಸ್ತದೆ ಅವ್ರ ಹೃದಯದಲ್ಲಿ ಇರುವಂತ ಅವರ ಉದ್ದೇಶಗಳ ಮನೋಭಾವ. Hallelujah. That's why, you see, in those days, what they had? Gudons. ಆ ದಿನಗಳಲ್ಲಿ ಅವರಲ್ಲಿ ಏನಿತ್ತು? ಗುಡೌನ್ಗಳಿತ್ತು. They brought the best, God filled their gudons. ಅವರು ಉತ್ತಮವಾದ ತೆಗೆದುಕೊಂಡು ಬಂದು ದೇವರು ಅವರ ಗುಡೌನ್ಗಳನ್ನು ತುಂಬಿಸಿದಂತೆ. Nowadays, what we have? ಈ ದಿನಗಳು ನಮ್ಮಲ್ಲಿ ಏನಿವೆ? Bank accounts. ಬ್ಯಾಂಕ್ ಅಕೌಂಟ್, Cupboards. ಕಬರ್ಡ್ಸ್. That's why Proverbs says, honoring with the substance. Your barns will be plenty, vats will overflow. ಅದಕ್ಕಾಗಿ ಜ್ಞಾನೋಕ್ತಿಯು ಹೇಳ್ತಾರೆ, ಪ್ರಥಮ ಫಲದ ಉತ್ತಮ ದೇವರಿಗಾಗಿರ್ತದೆ, ಆತ ನಿಮ್ಮ ಕಣಜಗಳನ್ನು ತುಂಬಿಸಿ. Say in English, my barns will be plenty, my vats will overflow, my bank accounts will overflow, my cupboards will be filled. ನನ್ನ ಬ್ಯಾಂಕ್ ಅಕೌಂಟ್ ಸಮೃದ್ಧಿಯಿಂದ ತುಂಬಲ್ಪಡುವುದು, ನನ್ನ ಕಬರ್ಡ್ ಸಮೃದ್ಧಿಯಿಂದ ತುಂಬಲ್ಪಡುವುದು. Hallelujah. In what you want, fill your cupboard. ಯಾವುದರಿಂದ ನಿಮ್ಮ ಕಬರ್ಡ್ ಅನ್ನು ತುಂಬಿಸ್ಬೇಕಂತಿದ್ದೀರಿ? ಹೊಸ ಬಟ್ಟೆ, ಹಳೆ ಬಟ್ಟೆ, ಸಿಲ್ವರ್, ಗೋಲ್ಡ್, what you want to do. Some people keep 25 years, 30 years. Even if it is stone, they will not throw it. They'll keep it safe. ಅನೇಕ ಅದು ಬಟ್ಟೆ ಆದರೂ ಕೂಡ ಅದನ್ನು ಬಿಸಾಡಿದ್ರೆ ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ತಾರೆ. Hello. It's your choice. ಅದು ನಿಮ್ಮ ಆಯ್ಕೆ. But God, when we give the best, He gives back. ಯಾವಾಗ ಆ ದೇವರು ಯಾವಾಗ ಉತ್ತಮವಾದ ಕೊಡ್ತೇವೆ, ಆತನ ಅದನ್ನು ತಿರುಗಿ ಕೊಡ್ತಾನೆ. It is not condition. ಅದು ಒಂದು ಕಂಡೀಷನ್ ಅಲ್ಲ, It's faith in action. ಅದು ನಂಬಿಕೆ ಕಾರ್ಯದಲ್ಲಿ ತೋರಿಸುವುದು. Hallelujah. You know, when I understood, in fact, when I was studying this, ಯಾವಾಗ ಇದನ್ನು ನಾನು ಸ್ಟಡಿ ಮಾಡ್ತಾ ಇದ್ದೆ, when I was listening, when I was praying, ಯಾವಾಗ ಕೇಳ್ತಾ ಇದ್ದೆ, ನಾನು I told ಪ್ರಾರ್ಥನೆ you, ಮಾಡ್ತಾ I ಇದ್ದೆ, decided, ನಾನು ತೀರ್ಮಾನ ತೆಗೆದುಕೊಂಡೆ. God, whatever I get, first I will give from not only my personal, from the church, first things I will sow it. ದೇವರೇ ನನಗೆ ಏನೆಲ್ಲ ನನಗೆ ಸಿಕ್ಕದು, ನಂದು ಮಾತ್ರ ಅಲ್ಲ, ಸಭೆಯಿಂದ ಕೂಡ ಏನು ಸಿಕ್ಕದು, ಪ್ರಥಮವಾಗಿ ನಾನು I told you, till last year only 40,000, 50,000 we were sowing. ಕಳೆದ ವರ್ಷ ತನಕ ನಾವು 40,000, 50,000 ಅಷ್ಟೇ ನಾವು ಬಿತ್ತಾ ಇದ್ದೆ. And I have decided, ನಾನೀಗ ತೀರ್ಮಾನ ತೆಗೆದುಕೊಂಡಿದ್ದೆ, come what may, I will sow 1 lakh. ನಾನು ಕನಿಷ್ಠ ಪಕ್ಷ 1 ಲಕ್ಷ ಆದ್ರೂ ನಾನು ಬಿತ್ತೇನೆ. But yesterday we finished 1 lakh. ನಿನ್ನೆ ನಾವು 1 ಲಕ್ಷ ಪೂರ್ತಿ You ಮಾಡಿದ್ವಿ. asked me, do you need money? Yes, I need money. ನನಗೆ ಕೇಳಿ, ನಿಮಗೆ ಹಣದ ಅಗತ್ಯ ಇದೆ? ಹೌದು, ನನಗೆ ಇದೆ. Yes, it will come. ಅದು ತಿರುಗಿ ಬರ್ತದೆ. Because I honored God with the first. ಯಾಕಂದ್ರೆ ನಾನು ದೇವರಿಗೆ ಪ್ರಥಮವಾದದಿಂದ ನಾನು ಗೌರವ ಮಾಡಿದ್ದೆ. Amen. When I say I honored God, you honored God. ಯಾವಾಗ ನಾನು ಹೇಳ್ತೀನಿ ನಾನು ದೇವರಿಗೆ ಗೌರವ ಕೊಟ್ಟಿದ್ದೇನೆ, ಅದರ ಅರ್ಥ ನೀವು ಕೂಡ ದೇವರಿಗೆ ಗೌರವ It ಮಾಡಿದ್ದೀರಿ. will come back. ಅದು ತಿರುಗಿ ಬರ್ತದೆ. Tell your neighbors, it will come back. ಪಕ್ಕದವರಿಗೆ ತಿರುಗಿ ಬರ್ತದೆ. It will come back. Till the famine finished, till it rained, widow's house had food. They had a flour and oil. ಬರಗಾಲ ಮುಗಿಯುವ ತನಕ, ಮಳೆ ತಿರುಗಿ ಬೀಳುವ ತನಕ ಆ ವಿಧಿಯ ಮನೆಯಲ್ಲಿ ಎಣ್ಣೆಯು ಹಿಟ್ಟು ತೀರ್ಲಿಲ್ಲ. Why? First she honored God. ಯಾಕಂದ್ರೆ ಮೊದಲು ಆಕೆಯು ದೇವರಿಗೆ ಗೌರವ ಕೊಟ್ಟಳು. You no lack. I declare, no lack, no want will be there in your house. ನಿಮ್ಮ ಮನೆಯಲ್ಲಿ ಯಾವ ಬೇಡಿಕೆಗಳು, ಯಾವ ಕೊರತೆಗಳೇ ಇರುವುದಿಲ್ಲ. No loans. It will be cleared in Jesus' name. ಯಾವ ಸಾಲವಿರುವುದಿಲ್ಲ, ಎಲ್ಲಾ ಸಾಲಗಳು ಯೇಸುವಿನ ನಾಮದಲ್ಲಿ ತೀರಿಸಲ್ಪಡ್ತವೆ. Why? ಯಾಕೆ? First we have honored God. ಯಾಕಂದ್ರೆ ನಾವು ದೇವರಿಗೆ ಮೊದಲನೇ ಗೌರವ ಕೊಟ್ಟಿದ್ದೇವೆ. Amen. Are you happy? ನೀವು ಖುಷಿಯಾಗಿದ್ದೀರಾ? Still, I have to explain more. ಇನ್ನು ನಾನು ವಿವರಣೆ ಕೊಡಲಿಕ್ಕೆ I can give lot of testimonies, lot of millionaires, top millionaires today are God's children. They say we have honored God. ಅನೇಕನ ಸಾಕ್ಷ್ಯಗಳು ಕೊಡಬಹುದು. ಈಗಿನ ದಿನಗಳಲ್ಲಿ ಯಾರು ಕೋಟ್ಯಾಧಿಪತಿ ಮಿಲಿಯನ್ ಆಗಿದ್ದಾರೆ, ಅವರೆಲ್ಲರೂ ಮೊದಲು ದೇವರಿಗೆ ಕೊಟ್ಟವರಾಗಿದ್ದಾರೆ. Those who have top universities, top richest people, born again children of God, testimonies are there. ಟಾಪ್ ಆಗಿರುವಂತ ಮಿಲಿಯನೇರ್ ಅಥವಾ ಯೂನಿವರ್ಸಿಟಿ ಇದ್ದವರು, ಅವರ ಸಾಕ್ಷ್ಯದ ಮೊದಲು ಅವರು ದೇವರಿಗೆ ಕೊಟ್ಟಿದ್ದಾರೆ. What they have done? ಏನ್ ಮಾಡಿದ್ದಾರೆ? They were not born rich. ಅವರು ಹುಟ್ಟಿದಾಗಲೇ ಶ್ರೀಮಂತರಾಗಿ ಹುಟ್ಟಿಲ್ಲ. They understood what grace provided. ಅವರಿಗೆ ಅರ್ಥ ಆಯ್ತು ಕೃಪೆ ಏನು ಒದಗಿಸಿ. They possessed it. ಅದನ್ನ ಅವರು ಸ್ವಾಧೀನ ಮಾಡಿಕೊಂಡರು. Hallelujah. Shall we all stand up? ಆಮೇಲೆ ಎದ್ದು ನಿಂತುಕೊಳ್ಳೋಣ. Lift up your hand. ಎಲ್ಲರ ಕೈಗಳನ್ನು Say, God, I trust in you. ದೇವರೇ, ನಾನು ನಿನ್ನನ್ನೇ ನಂಬುತ್ತೇನೆ.
You have richly blessed me to enjoy all things in ನೀ life. ನನ್ನನ್ನು ಹೇರಳವಾಗಿ ಆಶೀರ್ವದಿಸಿದ್ದಿ ಎಲ್ಲವನ್ನು ಅನುಭವಿಸುವುದಕ್ಕೆ. One thing you will not miss. ಒಂದು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. Everything what God has blessed you, you will enjoy it. ದೇವರು ನಿಮಗಾಗಿ ನೀಡಿದ ಎಲ್ಲಾ ಆಶೀರ್ವಾದಗಳು ನೀವು ಅನುಭವಿಸುವಿರಿ. But give the best of your time to God. ಆದರೆ ನಿಮ್ಮ ಸಮಯದಲ್ಲಿ ಉತ್ತಮವಾದ ಸಮಯ ದೇವರಿಗಾಗಿ. Whatever you want to give the best to God. ಏನೆಲ್ಲ ಕೊಡಬೇಕು ಅಂತ ನಿರ್ಧರಿಸಿದರೆ ಉತ್ತಮವಾದನ್ನೇ ಕೊಡಿ. Desire God, if I give something, it will be best. ದೇವರು ನನಗೆ ಕೊಡಲಿಕ್ಕೆ ತೀರ್ಮಾನಿಸಿದರೆ ಅದು ಉತ್ತಮವಾದನ್ನೇ And it will be first for you. ಮತ್ತೆ ಅದು ಪ್ರಥಮವಾಗಿ. Because in my heart, you are the first place is for you. ಯಾಕಂದ್ರೆ ನನ್ನ ಹೃದಯದಲ್ಲಿ ಪ್ರಥಮ ಸ್ಥಾನ ನಿನಗಾಗಿದೆ. Abba, Father, in Jesus' name, I pray, open our eyes of understanding. They will honor you. They will give the best, oh God, best time of the day they will give. Best time of their life they will give. They will honor you with their gifts, talents, resources, everything they have, so that nothing they will miss. Father, I declare no one will be poor among us in Jesus' name. Open their eyes of understanding. They will trust in the living God who has richly blessed them to enjoy all things in life. I declare every family will enjoy all things in life by trusting in you. And their faith will not be just in the heart, it will be in action. It will be in action. And they will be surprised. Their families, relatives will be surprised. Lord, as that widow was a blessing for the household, these precious people will be a blessing for all the relatives, oh God, all the neighborhood. We love you, we thank you. In Jesus' name we pray. Amen.